ಆಕಾಶವಾಣಿ ಹಾಸನ. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ. ಕೇಳಿ ಆಕಾಶದೀಪ. ಇಂದಿನ ಆಕಾಶದೀಪ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೇಬೀಡಿನ ಚಿತ್ರಕಲಾವಿದರಾದ ರಾಜು ಹಳೇಬೀಡು ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅಪರೂಪದ ಅತಿಥಿ ಬೇಲೂರು ತಾಲೂಕು ಹಳೇಬೀಡಿನ ಚಿತ್ರಕಲಾವಿದರಾದ ರಾಜು ಹಳೇಬೀಡು ಅವರು. ರಾಜು ಅವರು ಚಿತ್ರಕಲೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅದರಲ್ಲಿಯೇ ಅಪಾರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಅನೇಕ ಪ್ರಕಾರದ ಚಿತ್ರಗಳನ್ನು ಕೂಡ ಅವರು ಬರೀತಾರೆ. ಪೆನ್ಸಿಲ್ ಸ್ಕೆಚ್ ಆಗಿರಬಹುದು, ಆಯಿಲ್ ಪೇಂಟಿಂಗ್ ಆಗಿರಬಹುದು, ವಾಟರ್ ಕಲರಿಂಗು, ಕ್ಯಾನ್ವಾಸ್ ಪೇಂಟಿಂಗು, ಹೀಗೆ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ವಿವಿಧ ಪ್ರಕಾರಗಳಲ್ಲಿಯೂ ಕೂಡ ಅವರು ಕೈಯಾಡಿಸಿದಂಥವರು, ಎಲ್ಲ ಪ್ರಕಾರದಲ್ಲಿಯೂ ಕೂಡ ಕೆಲಸವನ್ನ ಮಾಡಿ ಸೈ ಅನ್ನಿಸಿಕೊಂಡಂಥವರು. ಅವರು ಇವತ್ತಿನ ಸಂಚಿಕೆಯ ವಿಶೇಷ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅವರ ವೃತ್ತಿ ಬದುಕು ಮತ್ತೆ ಪ್ರವೃತ್ತಿಯ ಬದುಕು ಹೇಗಿದೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ತಾ ಹೋಗೋಣ. ರಾಜು ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರಾಜು ಅವರೇ, ಎಷ್ಟು ವಯಸ್ಸಾಯ್ತು ತಮಗೆ? ನನಗೆ ಈಗ 54 ವರ್ಷ ಸರ್. 54 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾನು ITI ಮಾಡಿದ್ದೆ ಸರ್. SSLC ಮಾಡಿ ITI ಮಾಡಿದ್ದೆ? ಹೌದು ಸರ್, ಹೌದು. ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸಗಳು ಎಲ್ಲೆಲ್ಲಿ ಆಯ್ತು? ನಂದು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲಾ ಶಿಕ್ಷಣ ಹಳೇಬೀಡಿನಲ್ಲಿ ಆಯ್ತು ಸರ್. ಹಳೇಬೀಡಿನಲ್ಲಿ? ಹೌದು ಸರ್. ಆನಂತರದ್ದು? ಆನಂತರ ನಾನು ಮೈಸೂರಲ್ಲಿ ಶಿಶಿಕ್ಷು ತರಬೇತಿ ಪಡೆದೆ ಸರ್. ಅದಕ್ಕಿಂತ ಮೊದಲು ನಾನು ಆ ಶಿಶಿಕ್ಷು ತರಬೇತಿ ಸಿಗೋಕ್ಕಿಂತ ಮೊದಲು ಈ ಚಿತ್ರಕಲೆನ ಹವ್ಯಾಸವಾಗಿ ಇಟ್ಕೊಂಡಿದ್ದೆ. ಆ ಚಿತ್ರಕಲೆ ಹೆಂಗ್ ಬಂತು ಅಂದ್ರೆ, ನಾನು 3ನೇ ಕ್ಲಾಸಲ್ಲಿ ಇದ್ದೆ ಸರ್. 3ನೇ ಕ್ಲಾಸಲ್ಲಿ ಏನಾಯ್ತು, ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಬಂತು ಸರ್. ಅದು ಹೋಬಳಿ ಲೆವೆಲ್ ಅಲ್ಲಿ ಇತ್ತು, ನಂತರ ತಾಲೂಕ್ ಲೆವೆಲ್ ಅಲ್ಲಿ ಇತ್ತು, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಬಂತು. ಅಲ್ಲಿ 3 ನಾನು ಪ್ರಥಮ ಬಹುಮಾನ ತಗೊಂಡಿದ್ದೆ ಸರ್ ಚಿತ್ರಕಲೆಯಲ್ಲಿ. ನಂತರ ಅದು ರಾಜ್ಯ ಮಟ್ಟಕ್ಕೂ ಹೋಯ್ತು. ರಾಜ್ಯ ಮಟ್ಟದಲ್ಲೂ ಸಹ ನಾನು ಪ್ರಥಮ ಬಹುಮಾನ ತಗೊಂಡ್ಬಿಟ್ಟು ನಮ್ ಶಾಲೆಗೆ ಕೀರ್ತಿ ತಗೊಂಡ್ಬಂದಿದ್ದೆ ಸರ್. ಹಾಗಾಗಿ ಅದು ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಬರೋದಕ್ಕೆ ಅದು ಒಂದು ಕಾರಣ ಆಯ್ತು. ಜೊತೆಗೆ ನಮ್ಮ ಮನೇಲಿ ನಮ್ಮ ಅಣ್ಣ ಇದ್ರು ಸರ್. ನಮ್ಮ ಅಣ್ಣ ದೇವರಾಜರಾವ್ ಅಂತೇಳಿ, ಅವರು ಹೆಲ್ತ್ ಇನ್ಸ್ಪೆಕ್ಟರ್. ಅವರು ಈ ಸೈನ್ ಬೋರ್ಡ್ ಎಲ್ಲ ಬರೀತಾ ಇದ್ರು ಸರ್. ಅವಾಗ ನಾನೇನ್ ಮಾಡಿದೆ, ಅದನ್ನ ನೋಡ್ತಾ ಇದ್ದೆ. ನಾನು ಇದು ಸೈನ್ ಬೋರ್ಡ್ ಬರೆಯಕ್ ಆಗ್ತಾ ಇರ್ಲಿಲ್ಲ ಸರ್ ಅವಾಗ ನನಗೆ. ನಾನೇನ್ ಮಾಡಿದೆ, ನಾನು ಚಿತ್ರಕಲೆನ ಅಭ್ಯಾಸ ಮಾಡ್ತಾ ಹೋದೆ ಸರ್. ಅದು ಹಾಗೆ ಅದು ರಕ್ತಗತವಾಗಿ ಬಂದ್ಬಿಡ್ತು ಸರ್ ಚಿತ್ರಕಲೆ. ಹೌದೌದು ಸರ್. ಈಗ ಬಾಲ್ಯದಲ್ಲಿ ಹೇಗೆ ಅದ್ರ ಬಗ್ಗೆ ಆಸಕ್ತಿ ಬಂತು ನಿಮ್ಗೆ? ಯಾಕೆಂದ್ರೆ 3ನೇ ಕ್ಲಾಸ್ನಲ್ಲೇ ಚಿತ್ರ ಬರೆದು ಪ್ರಶಸ್ತಿ ತಂದಿದ್ದೆ ಅಂತ ಹೇಳಿದ್ರಿ. ಆ ಒಂದು ವಯಸ್ಸಿನಲ್ಲಿಯೇ ಹೇಗೆ ಅದು ನಿಮ್ಗೆ ಬಂತು ಅಂತ? ಏನಾಯ್ತು ಅಂದ್ರೆ, ನಮ್ದು ಹಳೇಬೀಡಲ್ಲಿ ಶಿಲ್ಪಕಲೆ ಇದೆ. ಅದು ಒಂದು ಕಾರಣ ಇದೆ ಸರ್. ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದು, ದೇವಸ್ಥಾನ ನೋಡ್ತಾನೆ ಇದ್ದು, ಅದ್ರ ಬಗ್ಗೆನೆ ಚಿಂತನೆ ಮಾಡ್ತಾ ಇದ್ದು ಆ ಚಿಕ್ಕದ್ರಲ್ಲಿ. ಅದು ಒಂದು ಕಾರಣ ಇದೆ. ಆಮೇಲೆ ಅದೇ ನಮ್ಮ ಅಣ್ಣಾರದೊಂದು ಸ್ಫೂರ್ತಿ ಬಂದಿದೆ. ಅವ್ರು ಬರ್ತಾ ಇದ್ದದನ್ನ ನೋಡಿ ಹೌದು ಸ್ಫೂರ್ತಿ ಬಂತು. ಹೌದು, ಚಿತ್ರಕಲೆಗೆ ನಾನು ಅದನ್ನೇ ಅಭ್ಯಾಸ ಮಾಡ್ತಾ ಹೋದೆ ಸರ್. ಈಗ ಕೆಲವು ಮಕ್ಕಳಿಗೆ ಅಂತ ಅಂದ್ರೆ ಈಗ ಎಲ್ಲಾ ತರದಲ್ಲೂ ಕೂಡ ಪ್ರೋತ್ಸಾಹ ದೊರೆಯುತ್ತೆ. ಆದ್ರೆ ಅವತ್ತಿನ ಕಾಲಕ್ಕೆ 70-80ರ ದಶಕದಲ್ಲಿ ಚಿತ್ರ ಬರಿತೀನಿ ಅಂತ ಹೇಳಿದ್ರೆ, ಆಟ ಆಡ್ತೀನಿ ಅಂತ ಹೇಳಿದ್ರೆ, ಇನ್ನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೋತ್ಸಾಹಗಳನ್ನ ಕೊಡ್ತಾ ಇರ್ಲಿಲ್ಲ. ಹೌದು ಸರ್. ನನಗೂನು ನಮ್ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ ತಾಯಿಗೆ ನಾವು 10 ಜನ ಮಕ್ಕಳು. 10 ಜನದಲ್ಲಿ ನಾನೇ ಕೊನೆನು, 10ನೇ. ಹೌದು ಸರ್. 6 ಜನ ಅಕ್ಕಂದಿರು, 4 ಜನ ನಾವು. ಅದು ನಮ್ಮಮ್ಮ ಬೈತಾ ಇದ್ರು ಸರ್, ಇದೇನೋ ಬರೆಯೋದಕ್ಕೆ ಹೋಗ್ತಾನೆ, ಕಾಜಗುಂಡಿ ಅದು ಇದು ಮಾಡೋದ್ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದಾನೆ ಇವನು ಅಂತ ಬೈಯರು. ಆದ್ರೂ ನನಗೆ ಏನೋ ಒಂದು ಅಭ್ಯಾಸ ಸರ್. ಏನೋ ಒಂದು ಬುಕ್ ಸಿಕ್ಕಿದ್ರೆ, ಒಂದು ಪೆನ್ಸಿಲ್ ಸಿಕ್ಕಿದ್ರೆ, ಏನೋ ಸಿಕ್ಕಿದ್ರೆ ಸ್ಕೆಚ್ ಹಾಕೊಳ್ತಾ ಕೂತ್ಕೊಂಡ್ಬಿಡೋದು. ಏನೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಅದು ಚಿತ್ರಕಲೆ ಮಾಡ್ತಾ ಕೂರೋದು. ಅದು ಮನೇಲಿ ಗೊತ್ತಾಗ್ತಾ ಇರ್ಲಿಲ್ಲ, ಬೈತಾ ಇದ್ರು. ಆಗ ನನಗೆ ಒಬ್ರು ಮುಖ್ಯೋಪಾಧ್ಯಾಯರಿದ್ರು ಸರ್. ಅವರು ಬಹಳ ಪ್ರೋತ್ಸಾಹ ಕೊಟ್ರು ನನಗೆ ಚಿತ್ರಕಲೆಗೆ. ಅವ್ರೊಂದು ಬುಕ್ ತಂದು ಕೊಡೋದು, ಕಲರ್ಗಳು ತಂದು ಕೊಡೋದು, ಬ್ರಷ್ ತಂದು ಕೊಡೋದು ಮಾಡಿದ್ರು. ಹಾಗಾಗಿ ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅದನ್ನೇ ಕಲಿತೆ ಸರ್. ಹಂಗೇನೆ ನಿಮ್ಮ ಚಿತ್ರಕಲೆಯ ಒಂದು ಕಲೆ ಏನಿತ್ತು, ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತವ್ರು ಯಾರು ನಿಮಗೆ? ನನಗೆ ನಮ್ಮ ಅಣ್ಣಾರೇ ಸರ್. ಅಣ್ಣಾರು ನನಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ರು. ಜೊತೆಗೆ ಈಗ
ನಮ್ಮ ಶ್ರೀಮತಿಯವರು ನಾನು ಬೇರೆ ಬೇರೆ ಪ್ರಕಾರದ ಕೆಲಸಗಳು ಮಾಡ್ತಾ ಇದ್ದೆ. ಅವ್ರದ್ದು ಸಹ ಒಂದು ಚಿತ್ರ ಬರ್ದಿದ್ದೀನಿ. ಹಾಗಾಗಿ ಅದು ಏನಾಯ್ತು ಅಂದ್ರೆ ಅವ್ರದ್ದು ಒಂದು ಪ್ರೋತ್ಸಾಹ ಒಂದ್ ಕಡೆ ಶ್ರೀಮತಿ ಅವ್ರದ್ದು. ಈಗ ನನ್ನ ಮಗನು ಚಿತ್ರಕಲಾ ಶಿಕ್ಷಕನೇ, ಮೈಸೂರಲ್ಲಿ ಇದ್ದಾನೆ. ಅದು ನನ್ನಿಂದ ಅವನಿಗೆ ಬಂದಿದೆ ಸರ್. ಮತ್ತೆ ITI ಮಾಡಿದೆ ಅಂತ ಹೇಳಿದ್ರಿ. ITI ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಎಲ್ಲಿ ಮಾಡಿದ್ರಿ? ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಶುವಲ್ ಆರ್ಟ್ಸ್ ಅಂತೇಳಿ ಮೈಸೂರಿನಲ್ಲಿದೆ, ಕಾವಾ ಅಂತೇಳಿ. ಕಾವಾಗೆ ನಾನು ಅವಾಗ ಅಪ್ಲಿಕೇಶನ್ ಹಾಕಿದ್ದೆ. ಅಲ್ಲಿ ನನಗೆ ಸೀಟು ಸಿಗ್ಲಿಲ್ಲ ಸರ್. ಅದೇನಾಯ್ತು ಅಂತ ಗೊತ್ತಿಲ್ಲ. ಈಗ 1 ವರ್ಷ ಮತ್ತೆ ಅದಕ್ಕೆ ಹೋಗ್ಬೇಕಾದ್ರೆ ಟೈಮ್ ತಗೊಳತ್ತೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ITI ಮಾಡಿದೆ ಸರ್. ಅದನ್ನ ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಮಷಿನಿಸ್ಟ್ ಅಂತ ಇದೆ ಸರ್. ಅದರಲ್ಲಿ ಎಲ್ಲಾ ತರದ ಮಿಷಿನ್ಗಳು, ಶೇಪಿಂಗ್ ಮಿಷಿನ್ ಇರ್ಬೋದು, ಆಮೇಲೆ ಮಿಲ್ಲಿಂಗ್ ಮಿಷಿನ್ ಇರ್ಬೋದು, ಆಮೇಲೆ ಟರ್ನಿಂಗ್ ಮಿಷಿನ್ ಇರ್ಬೋದು. ಅದ್ರಲ್ಲೆಲ್ಲ ತರಬೇತಿ ಕೊಡ್ತಾರೆ. ಅದನ್ನ 2 ವರ್ಷ ತರಬೇತಿ ಮಾಡಿದೆ ಸರ್. ಅದರಲ್ಲೂ ಪಾಸ್ ಆದೆ. ಅದರಲ್ಲಿ ಪಾಸ್ ಆದ್ಮೇಲೆ ನಾನು ಶಿಶಿಕ್ಷು ತರಬೇತಿಗೆ ಇನ್ನೂ ಸಮಯ ಆಯ್ತು ಸರ್. ಹಂಗಾಗಿ ಈ ಕಲೆನ ಕಂಟಿನ್ಯೂ ಮಾಡ್ತಾ ಹೋದೆ ಹೆಂಗೆ. ಈಗ ನೀವು ಶಿಶಿಕ್ಷು ತರಬೇತಿಗೆ ಮೈಸೂರಿಗೆ ಹೋದೆ ಅಂತ ಹೇಳಿ. ಹೌದು ಸರ್, ಹೌದು. ಅಲ್ಲಿ ಅನುಭವಗಳು ಹೇಗಿತ್ತು ಸರ್? ಅಲ್ಲಿ ಶಿಶಿಕ್ಷು ತರಬೇತಿ ಮಾಡಿದೆ ಸರ್. 2 ವರ್ಷ ಮುಗೀತದು. ಆಮೇಲೆ ಏನಾಯ್ತು, ಅಲ್ಲಿ ನಾನು ಊರಿಗೆ ಬಂದು ಸುಮ್ನೆ ಇರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಅಲ್ಲೇ ಕಲೆನ ಪರಿಚಯ ಆಗ್ತಾ ಹೋದ್ರು ಸರ್. ಬೇರೆ ಈಗ ಒಂದು ಶಾಲಾ ಟೀಚಿಂಗ್ ಏಡ್ಸ್ ಅಂದ್ರೆ ಶೈಕ್ಷಣಿಕ ಪರಿಕರಗಳು, ಆ ಶೈಕ್ಷಣಿಕ ಪರಿಕರಗಳನ್ನ ಮಾಡ್ತಾ ಇದ್ದೆ ನಾನು. ಅದೇನಾಯ್ತು, ಹಂಗೆ ಪ್ರಚಾರ ಆಗ್ತಾ ಹೋಯ್ತು ಸರ್. ಪ್ರಚಾರ ಆಗ್ತಾ ಆಗ್ತಾ ಅಲ್ಲೆಲ್ಲ ಗೊತ್ತಾಗಿ ಆಮೇಲೆ ನಾನು ಅಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಸರ್. ಆಮೇಲೆ ನನಗೆ ಈ ಸೈನ್ ಬೋರ್ಡ್ ಕೆಲಸನೂ ಬರುತ್ತೆ ಸರ್. ಹಂಗಾಗಿ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಸರ್. ಅದನ್ನೇ ಕೆಲಸ ಮಾಡ್ಕೊಳ್ಳವೆ. ಅದು ಕಮರ್ಷಿಯಲ್ ವರ್ಕು. ನನ್ನ ಆತ್ಮತೃಪ್ತಿಗಾಗಿ ಚಿತ್ರಕಲೆನ ಆಯ್ಕೆ ಮಾಡ್ಕೊಂಡಿದ್ದೆ. ಹಂಗಾಗಿ ಅದನ್ನು ಮಾಡ್ತಾ ಇದ್ದೆ ಸರ್. ಈ ಚಿತ್ರಕಲೆ ಮತ್ತೆ ಸೈನ್ ಬೋರ್ಡ್ ವರ್ಕ್ ಇದೆರಡನ್ನೂ ಒಬ್ಬರೇ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು ಸರ್. ಅದು ಇದು ಬರೋರಿಗೆ ಅದು ಬರಲ್ಲ, ಅದು ಬರೋರಿಗೆ ಇದು ಬರಲ್ಲ. ಆದ್ರೆ ನನಗೆ ಅದು ಬರುತ್ತೆ, ಈ ಕಲೆನೂ ಬರುತ್ತೆ ಸರ್. ಹೆಂಗೆ ಎರಡರಲ್ಲೂ ಆಸಕ್ತಿ ಬೆಳೆಸ? ಅದು ಬರೋದಕ್ಕೆ ಕಾರಣ ಅದೇ ಸರ್. ಅದು ನಮ್ಮ ಅಣ್ಣಾರ್ ಬರೆಯೋದು, ಆಮೇಲೆ ಬೇರೆ ಬೇರೆಯವ್ರು ಬರೀತಾ ಇರ್ತಾರಲ್ಲ ಬೋರ್ಡ್ಸ್ ಎಲ್ಲ, ಅದನ್ನ ನೋಡ್ತಾ ಇದ್ದೆ. ಅದನ್ನು ಬರೆಯೋದು ಕಲ್ತ್ಕೊಂಡ್ಬಿಟ್ಟೆ ಸರ್. ಆಮೇಲೆ ಚಿತ್ರಕಲೆ ಅದನ್ನ ಚಿಕ್ಕದ್ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ನಲ್ಲ, ಅದಂಗೆ ಬಂತು ಸರ್. ಅದು ಚಿತ್ರಕಲೆನ. ಈ ಬೋರ್ಡ್ ಬರೆಯೋ ಅಂತದನ್ನ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ ಸರ್? ಅದು ಬೋರ್ಡ್ ಬರೆಯೋದು ನಾನು ಹೆಚ್ಚು ಕಡಿಮೆ 3ನೇ ಕ್ಲಾಸಿಂದಾನೇ ಕಲ್ತಿದ್ದೆ ಸರ್. ಆದ್ರೆ 7ನೇ ಕ್ಲಾಸಿಗೆ ಬರೋದ್ರೊಳಗಡೆ ಕ್ಲೀನ್ ಆಗಿ ಬರೀತಾ ಇದ್ದೆ ಸರ್. ಓಹೋ, ಹೆಂಗ ಅಷ್ಟು ಬೇಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು? ಅದೇನೋ ಸರ್, ಅಭ್ಯಾಸ ಆಯ್ತು. ಕ್ಲೀನ್ ಆಗಿ ಅಭ್ಯಾಸ ಮಾಡ್ತಾ ನಮ್ಮ ಅಣ್ಣಾರ್ ಬರೀತಾ ಇದ್ರಲ್ಲ ಮನೆಯಲ್ಲಿ, ಅದನ್ನ ನೋಡ್ತಾ ಇದ್ನಲ್ಲ, ಅದು ನಾನು ತುಂಬಾನೇ ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ರಾತ್ರಿ ಎಲ್ಲ ಬರೀತಾ ಇದ್ದೆ ಸರ್. ನಾನು ಅವಾಗಲೇನೆ ನಾನು ಈ ಚಿತ್ರಕಲೆ ಅಭ್ಯಾಸ ಮಾಡಿದ್ದೆ ಹಂಗೆ ಸರ್. ರಾತ್ರಿ 3 ಗಂಟೆವರೆಗೂ ಬರೀತಾ ಇದ್ದೆ, ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ನಾನು. ಮತ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ದೆ. ಹಾಗಾಗಿ ಅದು ಚೆನ್ನಾಗಿ ಅಭ್ಯಾಸ ಆಗ್ಬಿಡುತ್ತೆ ಸರ್. ಅಭ್ಯಾಸ ಆಯ್ತು. ಹಂಗಾಗಿ ಎರಡರಲ್ಲೂ ಕೂಡ ಪರಿಣತಿಯನ್ನ ಸಾಧಿಸ್ಲಿಕ್ಕೆ ನಿಮಗೆ ಹೌದು ಸರ್ ಸಾಧ್ಯ ಆಯ್ತು. ಹೌದು ಸರ್. ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸೈನ್ ಬೋರ್ಡ್ ಗಳನ್ನ ಬರೆಯೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವುಗೆ ಯಾರಾದ್ರೂ ಗುರುಗಳು ಅಂತ ಹೇಳಿ ಸಿಕ್ಕಿದ್ರೆ? ಗುರುಗಳು ಅಂತ ಏನು ನನಗೆ ಸಿಕ್ಕಿಲ್ಲ ಸರ್. ನಾನೀಗ ಏನ್ ಮಾಡಿದೆ ಅಂದ್ರೆ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಈಗ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಈ ಫಿಲಂ ಬ್ಯಾನರ್ ಬರೆಯೋದು ಇರುತ್ತಲ್ಲ, ಅವ್ರ ಹತ್ರ ಹೋಗಿ ಸೇರ್ಕೊಂಡೆ ಸರ್. ಅವಾಗೆಲ್ಲ ಫ್ಲೆಕ್ಸ್ ಇರ್ಲಿಲ್ಲ, ಬರೆಯೋದಕ್ಕೆ ಶುರು ಮಾಡಿದೆ ಸರ್ ಫಿಲಂ ಬ್ಯಾನರ್ಗಳು. ಆಮೇಲೆ ಏನಾಯ್ತು, ಈ ಫಿಲಂ ಬ್ಯಾನರ್ಗಳು ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಅಲ್ಲೆಲ್ಲ ಸಿನಿಮಾದು ಬೇಕಾದಷ್ಟು ಬ್ಯಾನರ್ಗಳು ಬರ್ತಾ ಇದ್ವು. ಈಗ ಸಿನಿಮಾದವರ ಒಂದು ಸಂಪರ್ಕ ಹೆಂಗೆ ಸಿಕ್ತು ನಿಮ್ಗೆ ಸರ್? ಅದು ನಾನು ಮೈಸೂರಲ್ಲಿದ್ದಾಗ ಏನಾಯ್ತು, ಈ ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದು ಸರ್ ನಾವು. ಅಲ್ಲಿಂದ ಪ್ರೀಮಿಯರ್ ಸ್ಟುಡಿಯೋ ಹತ್ರ ಇತ್ತು. ಪ್ರೀಮಿಯರ್ ಸ್ಟುಡಿಯೋ ಮಾಲೀಕರು ಇದಾರಲ್ಲ, ಅವ್ರ ಮಗ ನಾಗರಾಜ್ ಅಂತ ಇದ್ರು ಸರ್ ಒಬ್ರು. ಅವರು ಏನ್ ಮಾಡಿದ್ರು, ನಾನು ಅಲ್ಲಿ ಬರೀತಾ ಇದ್ದಿದ್ ನೋಡ್ಬಿಟ್ಟು ಈ BPL ಏಕ್ ದೋ ತೀನ್ ಅಂತ ಬರ್ತಾ ಇತ್ತು ಸರ್ ಅವಾಗ. ಅದಕ್ಕೆ ಸೆಟ್ ಹಾಕಿದ್ರು. ಅದಕ್ಕೆ ಸೆಟ್ ರೆಡಿ ಮಾಡಬೇಕು, ಬಂದ್ ಮಾಡ್ಕೊಡ್ತೀನಪ್ಪ ಥರ್ಮಾಕೋಲಲ್ಲಿ ಅಂತ ಕೇಳಿದ್ರು. ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರ್. ಹೋಗಿ ನಾನು BPL ಏಕ್ ದೋ ತೀನ್ಗೆ ಫಸ್ಟ್ ಟೈಮ್ ಆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೆಟ್ ರೆಡಿ ಮಾಡ್ಕೊಟ್ಟಿದ್ದೆ ಸರ್. ಅದಾದ್ಮೇಲೆ ಏನಾಯ್ತು, ಪಟ್ಟಣಕ್ಕೆ ಪುಟ್ಟ ಅಂತ ಹೇಳ್ಬಿಟ್ಟು ಜಗ್ಗೆಸ್ಟ್ ಒಂದು ಶೂಟಿಂಗ್ ತೆಗಿದ ಸಿನಿಮಾ. ಅದರಲ್ಲೂ ಪ್ರೀಮಿಯರ್ ಸ್ಟುಡಿಯೋದಲ್ಲೇನೆ ವರ್ಕ್ ಮಾಡ್ಕೊಟ್ಟಿದ್ದೆ ಸರ್. ಅವಾಗ ಯಾರು ಬಾಬು ಖಾನ್ ಅಂತೇಳಿ ಆರ್ಟ್ ಡೈರೆಕ್ಟರ್ ಅವರು, ಕಲಾ ನಿರ್ದೇಶಕರು. ನಾನು ಅವ್ರ ಜೊತೆ ಸಹಾಯಕನಾಗಿ ಕೆಲಸ ಮಾಡಿದೆ ಸರ್. ಆಮೇಲೆ ಸಿಪಾಯಿ ಸಿನಿಮಾ ಆಯ್ತು, ಅದಕ್ಕೂ ಸಹ ಅವರು ಇಸ್ಮಾಯಿಲ್ ಅಂತೇಳಿ ಕಲಾ ನಿರ್ದೇಶಕರು, ಅವರಿಗೂ ಸಹ ಸಹಾಯವಾಗಿ ನಾನು ಕೆಲಸ ಮಾಡಿದೆ ಸರ್. ಇದಲ್ಲದೆ ಆಮೇಲೆ ಒಬ್ರು ಇಟಲಿಯವರು ಬಂದಿದ್ರು ಸರ್ ಸಿನಿಮಾ ಶೂಟಿಂಗಿಗೆ. ಸ್ಯಾಂಡೋ ಕಾನ್ಸ್ಟ್ರಯಂಪ್ ಅಂತೇಳಿ ಅದು ಚಿತ್ರದ ಹೆಸರು, ಇಟಲಿ ಅವ್ರದ್ದು ಅದು. ಅದಕ್ಕೂ ಸಹ ನಾನು ಸಹಾಯಕ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಸರ್.
ಈ ಸಿನಿಮಾ ರಂಗದಲ್ಲಿ ಈ ತರದ ಕೆಲಸಗಳನ್ನ ಮಾಡುವಂತಹ ಅನುಭವ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಸರ್, ಆದ್ರೆ ತುಂಬಾನೇ ಕಷ್ಟ ಇರುತ್ತೆ. ಹೌದು ಸರ್, ಹಗಲು ರಾತ್ರಿ ಅಂತ ಹಗಲು ರಾತ್ರಿ ಇಲ್ಲ ಅನ್ನೋಗೆ ಕೆಲಸ ಮಾಡಬೇಕು ಸರ್. ಈಗ ನಾವು ಸಿಪಾಯಿ ಸಿನಿಮಾದಲ್ಲಿ ಏನಾಗ್ಬಿಡ್ತು, ರಾತ್ರಿ 3 ಗಂಟೆ 4 ಗಂಟೆವರೆಗೂ ನಿದ್ದೆ ಇಲ್ದಲ್ಲೇ ಕೆಲಸ ಮಾಡಿದೀವಿ ಸರ್. ಗೋಸಾಯಿ ಘಾಟ್ನಲ್ಲಿ ಸೆಟ್ ಹಾಕಿದ್ದದು, ಅಲ್ಲಿ ಆ ತರ ಕೆಲಸ ಮಾಡಿದೀವಿ. ಆಮೇಲೆ ಅವ್ರದೇ ಕಲಾವಿದ ಪಿಕ್ಚರ್ ಇದೆ, ಅದಕ್ಕೆ ನಾನು ಥರ್ಮಕೋಲಲ್ಲೆಲ್ಲ ವರ್ಕ್ ಮಾಡ್ಕೊಟ್ಟಿದ್ದೆ ಸರ್. ಹಂಗಾಗಿ ಅದು ಟೈಮಿಂಗ್ಸ್ ಎಲ್ಲ ಇರೋದಿಲ್ಲ ಸರ್ ಹೀಗೆ ಅಂತೇಳಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೇನೆ. ಇಲ್ಲ ಸರ್, ಏನಿರಲ್ಲ. ಅವರು ಹೆಂಗೆ ಕೇಳ್ತಾರೋ ಹಂಗ್ ಮಾಡ್ಬೇಕು, ಎಷ್ಟೊತ್ತಿಗೆ ಹೇಳ್ತಾರೋ ಅಷ್ಟೊತ್ತಿಗೆ ಮಾಡ್ತಾರೆ. ಹೌದು ಸರ್, ಏನೇ ಬದಲಾವಣೆ ಇದ್ರು ಕೂಡ ತಕ್ಷಣ ಮಾಡ್ಕೊಡ. ಹೌದು ಸರ್, ಅದಕ್ಕೆ ಪ್ಯಾಟರ್ನ್ ಮೊದಲೇ ರೆಡಿ ಮಾಡ್ಕೊಡ್ತೀವಿ. ಈ ತರ ಪ್ಯಾಟರ್ನ್ ಇದೆ, ಹಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು ಅಂತಾರೆ. ಏನಾದ್ರು ಚೇಂಜಸ್ ಇದ್ರೆ ತಕ್ಷಣ ಮಾಡ್ಕೊಡ್ಬೇಕು ಸರ್. ಹಾಗೆ. ಹೌದು ಸರ್. ಈಗ ಈ ಸೆಟ್ ಹಾಕ ಅಂತದ್ದು ಮತ್ತೆ ಈ ಚಿತ್ರ ಬರೆಯ ಅಂತದ್ದು, ಬೋರ್ಡ್ ಬರೆಯ ಅಂತದ್ದು ಒಂದಕ್ಕೊಂದು ಬೇರೆ ಬೇರೆ ಅಲ್ವಾ ಅದು? ಹೌದು ಸರ್, ಬೇರೆ ಬೇರೆನೆ. ಈಗ ನೀವು ಮಾಲ್ಗುಡಿ ಡೇಸ್ ಇದೆಯಲ್ಲ ಸರ್, ಅದ್ರಲ್ಲಿ ಒಬ್ರು ಆರ್ಟ್ ಡೈರೆಕ್ಟರ್ ಇದೆ, ಜಾನ್ ದೇವರಾಜ್ ಅಂತ ಹೇಳಿ. ಅವರು ಇದೇ ತರನೇ ಬೋರ್ಡ್ ಬರೀತಾ ಇದ್ರು. ಅವ್ರನ್ನ ಏನ್ ಮಾಡಿದ್ರು, ಈ ಶಂಕರ್ನಾಗು ಅವ್ರನ್ನ ಆರ್ಟ್ ಡೈರೆಕ್ಟರ್ ಅಂತ ಆಯ್ಕೆ ಮಾಡ್ಕೊಂಡು ಅವ್ರ ಕೈಲೇ ಕೆಲಸ ಮಾಡಿದಾರೆ ಮಾಲ್ಗುಡಿ ಡೇಸಿಗೆ. ಅದೇ ತರ ಸರ್. ಅದು ಏನಂದ್ರೆ ಅನುಭವ ಅಷ್ಟೇನೆ. ಈಗ ನೋಡಿರ್ತೀವಲ್ಲ ಬೇರೆ ಬೇರೆ ಕಡೆ, ಅದು ಗೊತ್ತಾಗುತ್ತೆ ಸರ್. ನಿಮ್ಗೆ ಅಲ್ಲಿ ಏನಾದ್ರು ಹೊಸತನ ಅಂತ ಹೇಳಿ ದೊರಕ್ತಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಾಗ? ಹೌದು ಸರ್, ಹೊಸತನನೇ ಅದು. ಈಗ ನನಗೆ ಈ ಪಾಳೆಗಾರ ಶೂಟಿಂಗ್ ನಡಿಬೇಕಾದ್ರೆ ಏನಾಯ್ತು, ಪುತ್ಯ ನಿರ್ದೇಶಕರು ಏನ್ ಮಾಡಿದ್ರು, ಅಲ್ಲಿ ಒಂದ್ ಸೆಟ್ ಹಾಕಿದ್ದು ಮನೆಯದು. ಅಂಬರೀಶ್ ಅವರು ಬರ್ತಾರೆ, ಅಲ್ಲೊಂದು ಡ್ಯಾನ್ಸ್ ಇದೆ, ಈ ತರ ಬೇಕು. ಅವ್ರದೊಂದು ಲೇಡಿ ಫೋಟೋ ಬೇಕು ದೊಡ್ಡದು, ಅದಕ್ಕೆ ಬೆಂಕಿ ಹಚ್ತೀವಿ, ಅದ್ರೊಳಗಡೆಯಿಂದ ಶೂಟಿಂಗ್ ಮಾಡ್ತೀವಿ ಅಂತ ಅಂದ್ರು. ಅದಕ್ಕೆ ನಾನು ರೆಡಿ ಮಾಡ್ಕೊಡ್ಬೇಕಾಯ್ತು. ರೆಡಿ ಮಾಡ್ಕೊಟ್ಟೆ ಸರ್. ಅವ್ರಿಗೆ ಮೊದಲು ಚಿತ್ರ ಬರೋದು ತೋರಿಸ್ದೆ, ಹಿಂಗ್ ಬಂದ್ರೆ ಸರಿ ಹೋಗುತ್ತಾ ಅಂತೇಳಿ. ಆಯ್ತು, ಇದು ಸರಿ ಇದೆ ಮಾಡಿ ಅಂತ ಹೇಳಿದ್ರು. ದೊಡ್ಡದು ರೆಡಿ ಮಾಡ್ಕೊಟ್ಟು ಅದನ್ನ ಶೂಟ್ ಮಾಡಿದ್ರು ಸರ್. ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ತಗೊಂಡು ಕ್ಯಾಮರಾದಲ್ಲಿ ಮತ್ತದನ್ನ ಆ ಬೆಂಕಿ ಹಚ್ಬಿಟ್ಟು ಅದ್ರೊಳಗಡೆಯಿಂದ ಶೂಟಿಂಗ್ ಮಾಡಿದ್ರು ಸರ್. ಅದನ್ನ ಆ ತರದೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ. ಈ ಸಿನಿಮಾ ಕ್ಷೇತ್ರ ಅನ್ನುವಂಥದ್ದು ಬಹಳ ಆಕರ್ಷಣೀಯವಾದಂತಹ ಒಂದು ಕ್ಷೇತ್ರ. ಹೌದು ಸರ್. ಸಾಮಾನ್ಯವಾಗಿ ಅಲ್ಲಿಗೆ ಹೋದವರು ಬಿಟ್ಟು ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೌದೌದು. ಆದ್ರೂ ಕೂಡ ನೀವು ಅಲ್ಲಿಂದಲೂ ಕೂಡ ವಾಪಸ್ ಬಂದ್ಬಿಟ್ರಿ, ಯಾಕೆ? ಹೌದು ಸರ್, ಅದು ಏನಾಯ್ತು ಅಂದ್ರೆ ನನಗೆ ಸುಮಾರು ಸಿನಿಮಾದಲ್ಲಿ ಈ ಪೇಮೆಂಟ್ ಬರ್ಲಿಲ್ಲ ಸರ್. ನಮಗೆ ಕೆಲ್ಸಕ್ಕೆ ತಕ್ಕನಾಗಿ ಹಣ ಸಂದಾಯ ಆಗ್ಲಿಲ್ಲ. ಅವಾಗ ಏನ್ ಮಾಡುದು, ನನಗೆ ಯಾಕೋ ಅದು ಇಷ್ಟ ಇಲ್ಲ ಅನ್ನೋ, ಸರಿ ಹೋಗ್ಲಿಲ್ಲ ಅನ್ಸ್ಬಿಟ್ಟು ಬಂದ್ಬಿಟ್ಟೆ ಸರ್. ಸಂಪೂರ್ಣ ಬೇಡವೇ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ರೆ? ಹೌದು ಸರ್, ಸಂಪೂರ್ಣ ಬೇಡ. ನನ್ನ ಹತ್ರ ಅದರಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿದು ಕಾರ್ಡ್ ಸಮೇತ ಇದೆ ಸರ್. ಆದ್ರೆ ನಾನು ಅದೇ ಬೇಡ ಅಂತ ಬಂದೆ. ಆದ್ರೂ ಮೊನ್ನೆ ಒಂದು ಈ ಕೀರ್ತಿಗೊಬ್ಬ ಅನ್ನೋದಕ್ಕೆ ಶೂಟಿಂಗ್ ಕರೆದ್ರು ಸರ್. ಇಲ್ಲ, ನಾನು ಹೋಗ್ಲಿಲ್ಲ ಅದಕ್ಕೆ ಬೇರೆಯವರಿಗೆ ಇದ್ ಮಾಡಿಕೊಟ್ರು. ಈಗ ಹಿಂದಿ ಧಾರಾವಾಹಿ ಒಂದಕ್ಕೆ ಅದಕ್ಕೂ ಕೂಡ ಸಹಾಯಕ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡೋದು ಹೇಳಿದ್ರಿ. BPL ಎಗ್ದೋತಿ. ಈಗ ನಮಗೆ ಭಾಷೆ ಗೊತ್ತಿದ್ದು ಮಾಡುವಂತದ್ದು ಬೇರೆ, ಗೊತ್ತಿಲ್ಲದೆ ಮಾಡೋ ಅಂತದ್ದು ಬೇರೆ, ಅಲ್ಪ ಸ್ವಲ್ಪ ತಿಳ್ಕೊಂಡು ಮಾಡೋ ಅಂತದ್ದು ಕೂಡ ಬೇರೆ ಇರುತ್ತೆ. ಆ ಹಿಂದಿ ಧಾರಾವಾಹಿಗೆ ಮಾಡಿದಾಗ ಅಲ್ಲಿ ಅನುಭವಗಳು ಹೇಗಿತ್ತು? ಅದು ಭಾಷೆ ನನಗೆ ಬರುತ್ತೆ ಸರ್. ಹಿಂದಿ ಬರುತ್ತೆ, ಮರಾಠಿ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ತಮಿಳು ಬರುತ್ತೆ, ತೆಲುಗು ಬರುತ್ತೆ. ಹಂಗಾಗಿ ಭಾಷೆ ತೊಡಕು ಏನು ಆಗಿಲ್ಲ ಸರ್. ಅದು ನಮ್ಮೂರಲ್ಲೇ ಕಲ್ತಿದ್ದೆ ಸರ್ ಮೊದ್ಲೇನೆ ಭಾಷೆಗಳು. ಈ ಮೂಲತಃ ಮರಾಠಿ ಆಗಿರೋದ್ರಿಂದ ನಾವು ಹುಟ್ಟಿ ಬೆಳೆದಿದ್ದು ಕನ್ನಡದಲ್ಲೇ. ನಾವು ಕನ್ನಡ ಬರ್ತಾ ಇತ್ತು, ಓದಿದ್ದು ಕೂಡ ಕನ್ನಡ ಮಾಧ್ಯಮ. ಹೌದು ಸರ್, ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಹಾಗಾಗಿ ನನಗೆ ಭಾಷೆ ತೊಡಕು ಏನು ಆಗಿಲ್ಲ ಸರ್. ಇಲ್ಲಿವರೆಗೂ ಯಾರ ಜೊತೆ ಬೇಕಾದ್ರೂ ಸಂವಹನ ಮಾಡ್ಬಿಟ್ಟು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಆದ್ರೂ ಈ ವರ್ಕ್ ಆಫ್ ನೇಚರ್ ಅನ್ನೋಂಥದ್ದು ಬೇರೆ ತರ ಇರುತ್ತೆ. ಕನ್ನಡದಲ್ಲಿ ಮಾಡುವಾಗ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹೌದು. ಅದೇ ಹಿಂದಿ ಅಂತ ಅಂದಾಗ ಆ ಸಂಸ್ಕೃತಿಗೆ ಒಕ್ಕಬೇಕಾಗುತ್ತೆ. ಹೌದು. ಆ ತರದಲ್ಲಿ ಏನಾದ್ರು ಕಲೀಲಿಕ್ಕೆ? ಇಲ್ಲ ಸರ್, ಅಲ್ಲಿ ಏನು ಆಗಿಲ್ಲ, ಆ ತರ ಏನು ಆಗಿಲ್ಲ ಸರ್. ಅವ್ರು ಹೇಳಿದ್ದನ್ನು ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಏನ್ ಹೇಳ್ತಾರೋ ಅದನ್ನ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಏನು ಅದೇನ್ ತೊಂದರೆ ಆಗಿಲ್ಲ. ಹಂಗಾಗಿ ಅದೇನ್ ತುಂಬಾ ಕಷ್ಟ ಅಂತ ಹೇಳಿ ಕಷ್ಟ ಏನು ಅನ್ನಿಸ್ಲಿಲ್ಲ ಸರ್. ಇಷ್ಟೊಂದು ಭಾಷೆಗಳ ಮೇಲೆ ಹಿಡಿತವನ್ನ ಸಾಧಿಸ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಒಂದು ಚಿಕ್ಕ ಗ್ರಾಮದಲ್ಲಿ ಇದ್ಕೊಂಡು? ಅದು ನಮ್ಮೂರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಭಾಷೆಯವರು ಬರ್ತಾರೆ ಸರ್. ಅಲ್ಲಿ ಎಲ್ಲಾ ಭಾಷೆಯವರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆಮೇಲೆ ಅಲ್ಲೇನಾಗುತ್ತೆ ಅಂದ್ರೆ, ಈಗ ನಮ್ಮನೆ ಎದುರುಗಡೆ ಮುಸಲ್ಮಾನರು ಇದ್ದಾರೆ, ಅವ್ರ ಹತ್ರ ಉರ್ದು ಕಲ್ತಿದ್ದು. ಹಂಗಾಗಿ ಹಿಂದಿ ಇನ್ನೇನು ಅದ್ರ ಜೊತೆನೆ ಬಂದ್ಬಿಡುತ್ತೆ. ಆಮೇಲೆ ಇಂಗ್ಲಿಷ್ ಎಲ್ಲ ನಾವು ಸ್ಕೂಲಲ್ಲಿ ಕಲ್ತಿದ್ವಿ ಸರ್. ನಾವು ಕನ್ನಡ ಮಾಧ್ಯಮದವರೇ ಆಗಿದ್ರು SLC ನಂತರ
ಆಂಗ್ಲ ಮಾಧ್ಯಮದಲ್ಲೇ ಓದಿದ್ದು ಎಲ್ಲ, ಹಂಗಾಗಿ ಅದು ಬಂದಿದೆ ಸರ್. ಇನ್ನು ತಮಿಳಲ್ಲಿ ಅಲ್ಲಿ ನಮ್ಮೂರಲ್ಲಿ ತಮಿಳು ತೆಲುಗು ಮಾತಾಡೋರು ಇದ್ದಾರೆ ಸರ್, ಹಂಗಾಗಿ ಅವ್ರ ಹತ್ರ ಕಲಿತೆ ಸರ್. ಹಾಗಾಗಿ ಏನ್ ತೊಂದರೆ ಇಲ್ಲ. ಅಂದ್ರೆ ಕಲಿಯುವಂತಹ ಒಂದು ಆಸಕ್ತಿ ಇರಬೇಕು ಸರ್. ಹೌದು 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 ಹೌದು. ಭಾಷೆ ಮೇಲೆ ಆಸಕ್ತಿ ಇದ್ರೆ ಖಂಡಿತ ಎಲ್ಲಾ ಭಾಷೆನೂ ಕಲಿಬಹುದು. ಈಗ ಎಷ್ಟೋ ಜನ 13-14 ಭಾಷೆ ಮಾತಾಡ್ತಾರೆ, ಅದ್ರಲ್ಲಿ ನಾವು ಇಷ್ಟಾದ್ರೂ ಕಲೀಲಿಲ್ಲ ಅಂದ್ರೆ ಹೆಂಗೆ? ಈಗ ಕಲ್ತಿದ್ದೆಲ್ಲದನ್ನು ಹಂಗೆ ನೆನ್ಪಿಟ್ಕೊಂಡಿದ್ರೆ ಮರ್ತಿದ್ರೆ ಯಾವ್ದಾದ್ರು? ಇಲ್ಲ ಸರ್, ನೆನಪಿದೆ ಎಲ್ಲಾ ಭಾಷೆಯಲ್ಲೂ ಕೂಡ ಹೌದು ಸರ್, ಮಾತಾಡ್ತಾರೆ. ಹೌದು ಸರ್, ಅದು ಎಲ್ರಿಗೂ ಸಿಕ್ಸಲ್ಲ ಆ ತರದ ಒಂದು. ಹೌದು ಸರ್, ಅದೇನೋ ನಮಗ್ ಬಂದಿದೆ. ಈಗ ನಮ್ಮೂರಿಗೆ ಬರ್ತಾರೆ ಎಷ್ಟೋ ಜನ, ಕೇಳ್ತಾರೆ, ಅಡ್ರೆಸ್ ಕೇಳ್ತಾರಲ್ಲ, ನಾವು ತಮಿಳ್ನವ್ರು ಬಂದ್ರೆ ತಮಿಳ್ನಲ್ಲೇ ಹೇಳ್ತೀವಿ, ತೆಲುಗಿನವ್ರು ಬಂದ್ರೆ ತೆಲುಗಿನಲ್ಲೇ ಹೇಳ್ತೀವಿ, ಆಂಗ್ಲ ಭಾಷೆಯವ್ರು ಬಂದ್ರೆ ಆಂಗ್ಲದಲ್ಲೇ ಹೇಳ್ತೀವಿ. ಹಂಗಾಗಿ ಅವ್ರಿಗೆ ಸುಲಭ ಮಾಡ್ಕೊಡ್ತೀವಿ. ಹಾಗೆ ಈ ಚಿತ್ರಕಲೆ ಅನ್ನುವಂಥದ್ದು ಇದೆಯಲ್ಲ, ಅದು ಈಗ ಬೋರ್ಡ್ ಬರೆಯುವಂಥದ್ದಾಗಿರ್ಬೋದು, ಚಿತ್ರ ಬಿಡಿಸೋಂಥದ್ದಾಗಿರ್ಬೋದು, ಇದು ನಿಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ನಿಮಗೆ ಬೇಕಾದಂತಹ ಆರ್ಥಿಕ ಶಕ್ತಿಯನ್ನ ತಂದು ಕೊಡುತ್ತೆ. ಹೌದು ಸರ್, ಹೌದು. ಈಗ ಒಂದೇ ಪ್ರಕಾರ ಆದ್ರೆ ಕಷ್ಟ ಆಗುತ್ತೆ ಸರ್. ಈಗ ಏನಾಗುತ್ತೆ ಅಂದ್ರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರಬೇಕು. ಈಗ ಏನಾಗಿದೆ, ಈಗೆಲ್ಲ ಫ್ಲೆಕ್ಸ್ ಬಂದಿದೆ. ಮೊದಲೆಲ್ಲ ಬ್ಯಾನರ್ ನಾವು ಬರಿತಾ ಇದ್ವಿ ಕೈಲಿ, ಈಗ ಫ್ಲೆಕ್ಸ್ ರೆಡಿ ಮಾಡ್ತೀನಿ ನಾನು, ಅದು ಬರುತ್ತೆ. ಆಮೇಲೆ ಸ್ಟಿಕ್ಕರ್ ಬಂದಿದೆ, ಈಗೆಲ್ಲ ಸ್ಟಿಕ್ಕರ್ ರೆಡಿ ಮಾಡ್ತೀವಿ. ಹಂಗಾಗಿ ಆ ಕಾಲಕ್ಕೆ ತಕ್ಕನಾಗಿ ಬದಲಾವಣೆ ಆಗ್ತಾನೆ ಇರ್ಬೇಕು. ಅವಾಗೆಲ್ಲ ಮಿಷಿನ್ ಇರೋದು, ಸ್ವಲ್ಪ ದಿವಸ ಇರ್ಲಿಲ್ಲ ಕಟಿಂಗಿಗೆ, ನಾವು ಕೈಲೇ ಮಾಡ್ತಾ ಇದ್ವಿ ಅದನ್ನ. ಈ ಬ್ಯಾನರ್ ಕಾಲ ಅನ್ನುವಂಥದ್ದು ಇತ್ತಲ್ಲ, ಕ್ಯಾನ್ವಾಸ್ ಮೇಲೆ ಬರೆಯ, ಬಟ್ಟೆ ಇದ್ರ ಮೇಲೆ ಬರೆಯ, ಆಗಿನ ಕಾಲ ಹೇಗಿತ್ತು? ನಿಮ್ಮ ಕೆಲಸ ಹೇಗೆ ನಿಮ್ಗೆ ಒಂದು ರೀತಿಯ ಒಳ್ಳೆ ಚೈತನ್ಯವನ್ನ ನೀಡ್ತಾ ಇತ್ತು? ಅದನ್ನ ನೆನಪು ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಕ್ಯಾನ್ವಾಸ್ ಮೇಲೆ ಬರೆಯ ಅಂತವ್ರು ಇದಾರೆ, ಆದ್ರೆ ಯಾರು ಬರೆಸ್ತಾ ಇಲ್ಲ ಸರ್. ಅದು ಏನಾಗಿದೆ ಅಂದ್ರೆ ಅವಾಗ ಈ ಕ್ರಿಯಾತ್ಮಕ ಕೆಲಸ ಆಗಿರೋದು, ಅದು ನಮ್ಮ ತಲೆಗೆ ಕೆಲಸ ಇರೋದು. ಈಗ ಎಲ್ಲ ಕಂಪ್ಯೂಟರೇ ಮಾಡುತ್ತೆ, ಅವಾಗ ನಾವೇ ಮಾಡ್ಬೇಕಾಯ್ತು. ಹಿಂಗ್ ಬೇಕು ಅಂದ್ರೆ, ಈಗ ನಿಮಗೆ ಒಂದು ಉದಾಹರಣೆ ಅಂದ್ರೆ, ಈಗ ನಿಮ್ಮ ಆಕಾಶವಾಣಿಲೇ ಬರ್ದಿದ್ದೀನಿ. ಹೌದು, ನಮ್ಮ ಆಕಾಶವಾಣಿ ಬೋರ್ಡ್ ಬರ್ದಿದ್ದೀನಿ, ಚಿತ್ರಗಳು ಬರ್ದಿದ್ದೀನಿ. ಈಗ ಆಕಾಶವಾಣಿಯಲ್ಲಿ ಚಿತ್ರಗಳು ಬರ್ದಿದ್ದೀನಿ ಒಳಗಡೆ. ಅದು ಗೋಡೆ ಮೇಲೆ ಬರ್ದಿರೋದು, ಅದರಲ್ಲಿ ಎಲ್ಲಾದು ಇದೆ. ಗೋರೂರು ಡ್ಯಾಮ್ ಇದೆ, ಗೊಮ್ಮಟೇಶ್ವರ ಬರ್ದಿದೀವಿ, ಇಡೀ ನಮ್ಮ ಹಾಸನ ಜಿಲ್ಲೆನೇ ಅಲ್ಲಿ ತೋರಿಸಿದೀವಿ ಪೂರ್ತಿ. ಸಾಂಸ್ಕೃತಿಕ ವೈಭವ ಏನಿದೆ ಅದೆಲ್ಲದನ್ನು. ಹೌದು, ಅದೇನಾಗುತ್ತೆ ಅಂದ್ರೆ ಈಗ ಫ್ಲೆಕ್ಸ್ ಇರೋದು 2-3 ವರ್ಷಕ್ಕೆ ಹೋಗ್ಬಿಡುತ್ತೆ ಸರ್. ಈಗ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಬರೆದು 6 ವರ್ಷ ಆಯ್ತು, ಈಗಲೂ ಹೊಸದಿದ್ದಂಗೆ ಇರುತ್ತೆ. ಅದು ಇನ್ನು 10 ವರ್ಷ ಅಲ್ಲ, ಇನ್ನು 50 ವರ್ಷ ಹೋದ್ರೂ ಹಾಗೆ ಇರುತ್ತೆ ಸರ್. ಅಷ್ಟೇ ಡಿಫ್ರೆನ್ಸ್ ಸರ್, ವ್ಯತ್ಯಾಸ ಅಷ್ಟೇ. ಅಲ್ಲ, ಆದ್ರೂ ಅವಾಗ ಒಂದ್ ರೀತಿ ಒಂದು ಅರ್ಜೆನ್ಸಿ ಅಂತ ಹೇಳಿ ಇರ್ತಾ ಇತ್ತು. ಆಮೇಲೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನುವಂಥದ್ದು ಇರ್ತಾ ಇತ್ತು. ಹೌದು ಸರ್, ಅದು ಹೇಗೆ ನಿಮ್ಮನ್ನ ತುಂಬಾ ಚಟುವಟಿಕೆಯಿಂದ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು? ಹೌದು ಸರ್, ಅದು ಏನಂದ್ರೆ ಈ ಒಂದು ಕ್ರಿಯೇಟಿವಿಟಿ ಇದೆ ನೋಡಿ ಮನುಷ್ಯನಲ್ಲಿ. ಕ್ರಿಯೇಟಿವಿಟಿ ಇದ್ದಾಗ ಬಹಳ ಇದಿರುತ್ತೆ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನ್ ಬೇಕಿದ್ರು ಮಾಡ್ಕೊಂಡ್ಬಿಡ್ಬೋದು, ಮತ್ತೆ ಅದನ್ನು ರೀಪ್ರೊಡಕ್ಷನ್ ಮಾಡ್ಬೋದು. ಅವಾಗೆಲ್ಲ ಹಂಗಿಲ್ಲ, ಕೈಲೇ ಮಾಡ್ಬೇಕಾಗಿತ್ತು. ಈಗ ನೀವು ಒಂದು ಸ್ಟ್ಯಾಚು ಮಾಡ್ಬೇಕು ಅಂದ್ರೂ ಈಗ 3D ಎಫೆಕ್ಟ್ ಇದೆ, ಮಾಡ್ಬಿಡ್ಬೋದು. ಅವಾಗ ಕೈಲೇ ಮಾಡ್ಬೇಕಾಗಿತ್ತು. ಅದು ಏನಾಗೋದು ನಮ್ ತಲೆಗೆ ಬಹಳ ಕೆಲಸ ಕೊಡೋದು, ಅದೊಂಥರ ಚೆನ್ನಾಗಿರೋದು, ಇಂಟ್ರೆಸ್ಟ್ ಆಗಿರೋದು, ಮತ್ತೆ ಏನ್ ಮಾಡ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಬರೋದು. ಈಗ ಹಿಂದೆಲ್ಲ ಈಗ ಒಂದು 3x3 ಅಥವಾ 4x2, 6x2 ಈ ತರದ್ದು ಬ್ಯಾನರ್ ಗಳನ್ನು ಬರೆದ್ರೆ ಎಷ್ಟು ಸಮಯ ಹಿಡಿತಾ ಇತ್ತು ಮತ್ತೆ ಎಷ್ಟು ಸಂಪಾದನೆ ಆಗ್ತಾ ಇತ್ತು ಸರ್? ಅವಾಗ ಈಗ 3-2 ಬ್ಯಾನರ್ ಬರೆದ್ರೆ, ಒಂದು ಆಯಿಲ್ ಕಲರ್ ಅಲ್ಲಿ ಬರೀತೀನಿ ಅಂದ್ರೆ ಅವಾಗ ಹೆಚ್ಚು ಕಡಿಮೆ 3-2ಕ್ಕೆ ಒಂದು 3,000-4,000 ರೂಪಾಯಿ ಕೊಡೋರು. ಓಹೋ, 3-2ಕ್ಕೆ. ಯಾಕಂದ್ರೆ ಅದು ತುಂಬಾ ದಿವಸ ಬಾಳಿಕೆ ಬರುವಂತದ್ದು. ಅದಕ್ಕೆ ಯೂಸ್ ಮಾಡುವಂತ ಕಲರ್ಗಳು, ಆಯಿಲ್ ಕಲರ್ಗಳೆಲ್ಲ ಕಾಸ್ಟ್ಲಿ ಅದು. ಹಂಗಾಗಿ ಅದಕ್ಕೆ ದುಡ್ಡು ಜಾಸ್ತಿ ಇದೆ. ಈಗ ನೀವು 1 ಮೀಟರ್ ಕ್ಯಾನ್ವಾಸ್ ತಗೊಳ್ತೀವಿ ಅಂದ್ರೆ ಒಂದು ಹೆಚ್ಚು ಕಡಿಮೆ 800-900 ರೂಪಾಯಿ ಆಗುತ್ತೆ. ಅವಾಗ ಒಂದು 500 ರೂಪಾಯಿ ಇತ್ತೇನು. ಹಂಗಾಗಿ ಅಷ್ಟು ದುಡ್ಡು ಆಗೋದು ಸರ್ ಅದಕ್ಕೆ. ಹೌದು. ಆಮೇಲೆ ನಮಗೂ ಒಂದು ಹೆಚ್ಚು ಕಡಿಮೆ ಒಂದ್ ದಿವಸದಲ್ಲಿ ಬರೆದು ಬಿಡ್ತಾ ಇದ್ದು 3-2. ಒಂದ್ ದಿವಸ ಅರ್ಧ ದಿವಸದಲ್ಲಿ ಬರೀತಾ ಇದ್ದು ಸರ್. ಅಂಗಡಿಯ ಬೋರ್ಡ್ ಗಳನ್ನು ಕೂಡ ಅವಾಗ ಬರೆಯಲಾಗ್ತಾ ಇತ್ತು. ಹೌದು ಸರ್. ಅದು ನೀವು ತಗಡ ಮೇಲಾದ್ರೂ ಬರೀಬಹುದು, ಗೋಡೆ ಮೇಲಾದ್ರೂ ಕೂಡ ಬರೀಬಹುದಾಗಿತ್ತು. ಹೌದು. ಆ ದಿವಸಗಳು ಹೇಗಿತ್ತು? ಈಗ ಆ ಒಂದು ಕೆಲಸ ಬಹಳ ಕಡಿಮೆ ಆಗಿದೆ ಸರ್. ಹೌದು. ಅವಾಗ ಅದೇನಾಗೋದು ಅಂದ್ರೆ ನಮಗೆ ಈ ಲೆಟರ್ ಸ್ಟೈಲ್ ಇದೆ ನೋಡಿ, ಬೇರೆ ಬೇರೆ ಸ್ಟೈಲ್ ಅಲ್ಲಿ ಬರೀತಾ ಇದ್ದು ಅದನ್ನ, ಬೇರೆ ಬೇರೆ ಅಂದ್ರೆ ನಮ್ ತಲೆಯಲ್ಲಿ ಇರ್ತಾ ಇದ್ದು, ಅದು ಫಾಂಟ್ಗಳು ತಲೆಯಲ್ಲಿ ಇರ್ತಾ ಇದ್ದು. ಈಗ ಕಂಪ್ಯೂಟರ್ ನಲ್ಲಿ ಇರುತ್ತೆ, ತೆಗೆದು ಹಾಕಿ ಬರೀತಾ ಇರ್ಬಿಡೋದು. ಅಂದ್ರೆ ಅದು ಒಂಥರ ಚೆನ್ನಾಗಿತ್ತು ಸರ್. ಆದ್ರೆ ಈಗ್ಲೂ ಬರೆಯೋದಿದೆ ನೋಡಿ, ಅದು ಶಾಶ್ವತವಾಗಿರುತ್ತೆ. ಆಮೇಲೆ ನಮ್ಮ ತಲೆಯಲ್ಲಿರೋದನ್ನ ಕಂಪ್ಯೂಟರ್ಲಿ ಮಾಡಕ್ಕಾಗಲ್ಲ ಸರ್. ಹೌದೌದು.
ಕಂಪ್ಯೂಟರ್ ಫೀಡ್ ಮಾಡಿದ್ರೆ ಮಾತ್ರ ಮಾಡಬಹುದು. ಕಂಪ್ಯೂಟರ್ ಏನಿದೆಯೋ ಅದನ್ನೇ ಅದಕ್ಕೆ ಗೊತ್ತಿಲ್ಲದೆ ಇರೋದನ್ನ ಈಗಲೂ ಮಾಡಬಹುದು. ಆದ್ರೆ ಅದು ಅವಕಾಶ ಸಿಗ್ಬೇಕಷ್ಟೇ. ಹೌದು ಸರ್. ಈ ಫಾಂಟ್ ಗಳನ್ನೆಲ್ಲ ಹೆಂಗ್ ಆಯ್ಕೆ ಮಾಡ್ಕೊಳ್ತಿದ್ರಿ ನೀವು ಅಂತ ಅಂದ್ರೆ, ಈಗ ಯಾವ್ದೋ ಒಂದು ಅಂಗಡಿಗೆ ಅಥವಾ ಸರ್ಕಾರಿ ಕಚೇರಿಗೆ ಬೋರ್ಡ್ ಬರೆಯುವಾಗ ಇಂಥ ಫಾಂಟ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾ? ಈಗ ಅದಕ್ಕೆ ಉದಾಹರಣೆ ಅಂದ್ರೆ, ಈಗ ಒಂದು ಆರೋಗ್ಯ ಕೇಂದ್ರ ಇದೆ ಅಂತ ಇಟ್ಕೊಳ್ಳಿ ಸರ್. ಆರೋಗ್ಯ ಕೇಂದ್ರಕ್ಕೆ ಒಂದು ಬಿಳಿ ಬಣ್ಣ ಬಳಿತೀವಿ, ಕಪ್ಪು ಬಣ್ಣದಲ್ಲಿ ಬರೀತೀವಿ, ಸರಿ. ಅದೇ ಒಂದು ಟೈಲರಿಂಗ್ ಅಂಗಡಿಗೆ ಆ ತರ ಮಾಡೋದಕ್ಕಾಗಲ್ಲ, ಅದಕ್ಕೆ ಡಿಸೈನ್ ಮಾಡ್ಬೇಕು ಸಿಕ್ಕಾಪಟ್ಟೆ. ಅದು ನಮ್ ತಲೆಯಲ್ಲಿ ಇರ್ಬೇಕು ಸರ್. ಒಬ್ಬ ಆರ್ಟಿಸ್ಟ್ ಅಂದ್ರೆ ಅದಕ್ಕೆ ಗೊತ್ತಿರ್ಬೇಕು ಯಾವ್ದಕ್ಕೆ ಯಾವ ತರ ಬರೀಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ಈಗ ಟೈಲರಿಂಗ್ ಅಂಗಡಿಗೆ ಆದ್ರೆ ಬೇರೆ ಬೇರೆ ತರ ಡಿಸೈನ್ ಆಗಿ ಬರೆದು ಬಿಡ್ಬೋದು. ಅದನ್ನ ಸರ್ಕಾರಿ ಕಚೇರಿಗಳಿಗೆ ಬರೆಯಕ್ಕೆ ಹೌದು, ಸರ್ಕಾರಿ ಕಚೇರಿಗೆ ಅದು ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು, ಅಫಿಷಿಯಲ್ ಇರ್ಬೇಕು. ಜಸ್ಟ್ ಅದೊಂದು ಮಾಹಿತಿ, ಇದೊಂದು ಆಸ್ಪತ್ರೆ ಅಂತ ಹೇಳ್ಬೇಕು. ಹೌದು. ಒಂದು ಬಟ್ಟೆ ಅಂಗಡಿ ಅಥವಾ ಟೈಲರಿಂಗ್ ಅಂಗಡಿ ಅಂತ ಅಂದಾಗ ಅಲ್ಲಿ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಬಿಸ್ನೆಸ್ ಆಗ್ಬೇಕು ಸರ್. ಅದೇನೆ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ನಾವು ವಾಣಿಜ್ಯ ದೃಷ್ಟಿಯಿಂದ ಅದಕ್ಕೆ ಅದನ್ನ ಕಮರ್ಷಿಯಲ್ ಹೌದು. ಈಗ ಏನಾಗುತ್ತೆ ಅಂದ್ರೆ ಈ ಬಣ್ಣದಲ್ಲಿ ಐಡೆಂಟಿಫಿಕೇಶನ್ ಮಾಡಂಗಿರ್ಬೇಕು. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ ತಕ್ಷಣ ನನಗೆ ಓದಾಕ್ ಬರ್ದೇ ಇರೋರಿಗೆ ಬಿಳುಪು ಕಪ್ಪುದ್ರಲ್ಲಿ ಬರ್ದಿದಾರಂದ್ರೆ ಅದು ಆಸ್ಪತ್ರೆ, ಒಂದು ಪ್ಲಸ್ ಮಾರ್ಕ್ ಹಾಕಿದಾರಂದ್ರೆ ಆಸ್ಪತ್ರೆ ಅಂತ ಗೊತ್ತಾಗದ ಅವಾಗ ಅವ್ರಿಗೆ. ಈ ಬೋರ್ಡ್ ಗಳನ್ನೆಲ್ಲ ಬರೀಲಿಕ್ಕೆ ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ನೀವು? ಯಾಕೆ ಅಂತ ಅಂದ್ರೆ ಒಂದೇ ಒಂದು ಊರ್ನಲ್ಲಿ ಇದ್ಕೊಂಡು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್. ಹೌದು. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ದೀರಿ ನೀವು ಬೋರ್ಡ್? ನಾನು ಸರ್ ಬೋರ್ಡ್ ಬರೆಯೋದಕ್ಕೆ ಹೋಗಿರೋದು ಕಡಿಮೆ, ಬೇರೆ ಊರುಗಳಿಗೆ. ಆದ್ರೆ ನಾನು 50-60 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಮಾಡಿದೀನಿ ಸರ್. ಈಗ ಬೇಲೂರು ಇರ್ಬೋದು, ಹಾಸನ್ ಇರ್ಬೋದು, ಆಮೇಲೆ ಕಡೂರ್ ಇರ್ಬೋದು, ಅರ್ಚಿಕರ್ ಇರ್ಬೋದು, ಇಲ್ಲೆಲ್ಲ ಹೋಗಿ ಬರ್ದಿದ್ದೀನಿ. ಆದ್ರೆ ಬೇರೆ ಬೇರೆ ಈ ಪೇಂಟಿಂಗ್ ಕೆಲಸಗಳಿಗೆಲ್ಲ ನಾನು ದೊಡ್ಡ ದೊಡ್ಡ ಚಿತ್ರಗಳು ಇರುತ್ತಲ್ಲ ಸರ್, ಅದೆಲ್ಲ ಬರೆಯೋದಕ್ಕೆ ಬೆಳಗಾಮು, ಆಮೇಲೆ ಹರಪನಹಳ್ಳಿ, ಮೈಸೂರು, ದಾವಣಗೆರೆಲ್ಲೂ ಬರ್ದಿದ್ದೀನಿ. ಆಮೇಲೆ ಬೆಂಗಳೂರಲ್ಲಿ ಸಮೇತ ಬರ್ದಿದ್ದೀನಿ ಸರ್. ಈಗ ಅಂತ ಚಿತ್ರಗಳನ್ನ ಬರೀಲಿಕ್ಕೆ ಹೇಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ಕರಿತಾ ಇದ್ರು ಅವರು? ಅದು ಏನಾಗುತ್ತೆ ಅಂದ್ರೆ ಸರ್, ಈಗ ಉದಾಹರಣೆಗೆ ನೋಡಿ, ಆಕಾಶವಾಣಿಯಲ್ಲೇ ಬರ್ದಿದೀವಿ. ಆಕಾಶವಾಣಿಯಲ್ಲಿ ಬರೀತೀನಿ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಈಗ ಬೇರೆಯವ್ರದ್ದು ಬರ್ದಿರ್ತೀವಿ, ಅವ್ರು ಯಾರೋ ನೋಡಿರ್ತಾರೆ, ಇಲ್ಲೊಬ್ರು ಇದಾರೆ ರಾಜು ಅಂತ ಹಳೆಬೀಡ್ನವರು, ಬರ್ಸಿ ಅವ್ರ ಜೊತೆ ಚೆನ್ನಾಗ್ ಬರೀತಾರೆ ಅಂತ ಹೇಳ್ತಾರೆ, ಅವ್ರು ಕರ್ಕೊಂಡ್ಬಂದು ಬರೆಸ್ತಾರೆ. ಈಗ ನಿಮ್ ತರನೇ ಬೋರ್ಡ್ ಬರೆಯ ಅಂತವ್ರು ಅಥವಾ ಚಿತ್ರ ಬರೆಯ ಅಂತವ್ರು ಹಳೆಬೀಡ್ನಲ್ಲಿ ನಿಮ್ಮ ಜೊತೆಗಾರರು ಎಷ್ಟು ಜನ ಇದ್ದಾರೆ? ಇಲ್ಲ ಸರ್, ಅಲ್ಲಿ ನನ್ನ ಜೊತೆ ಯಾರು ಇಲ್ಲ. ನಾನು ಒಬ್ಬನೇ ಇರೋದು. ಹಳೆಬೀಡಲ್ಲಿ ಯಾರೇ ಬರ್ಸ್ಬೇಕು ಅಂದ್ರೆ ನಿಮ್ಮ ಫಸ್ಟ್ ನನ್ನ ಹತ್ರನೇ ಕೇಳ್ತಾರೆ ಸರ್. ಹೌದು, ನಾನು ಆಗಲ್ಲ ಅಂದ್ರೆ, ನಾನೇನೋ ಬಿಜಿ ಇದೀನಿ, ಬೇರೆ ಕೆಲಸ ಇದೆ ಅಂದ್ರೆ ಬೇರೆ ಹತ್ರ ಇದ್ ಮಾಡ್ತಾರೆ ಅಷ್ಟೇ. ಈ ಮೈಲಿಗಲ್ಲುಗಳು ಇದ್ವಲ್ಲ, ಅದನ್ನು ಕೂಡ ಬರೆಯಕ್ ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ. ಹೌದು ಸರ್, ನಾನು ಅವಾಗ 6ನೇ 7ನೇ ಕ್ಲಾಸಲ್ಲೇ ಬರೆಯೋದಕ್ಕೆ ಹೋಗ್ತಾ ಇದ್ದೆ. ಅವಾಗ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅವಾಗ ಹಳೆಬೀಡಿಂದ ಬೇಲೂರ್ಗೆ ಇಷ್ಟು ಕಿಲೋಮೀಟರ್ ಬರೆಯ ಅಂತದ್ದು, 16 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಒಂದ್ ದಿವಸ ಹೋಗ್ಬಿಡೋದು, ಒಂದ್ ದಿವಸ 2 ದಿವಸ ಬಣ್ಣ ಹೊಡ್ಕೊಂಡು ಹೋಗ್ಬಿಡೋದು, ಆ ಕಡೆಯಿಂದ ಬರ್ಕೊಂಡ್ ಬಂದ್ಬಿಡೋದು. ಎಷ್ಟಾಗತ್ತೆ ಅಷ್ಟು ಬರ್ಕೊಂಡ್ಬಿಟ್ಟು ಆ ಕಡೆಯಿಂದ ಬಸ್ ಹತ್ ಬಂದ್ಬಿಡೋದು ಈ ಕಡೆ ಊರಿಗೆ. ಮತ್ ಮಾರನೇ ದಿವಸ ಹೋಗೋದು, ಮತ್ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡ್ ಬರೋದು. ಆ ತರ ಮಾಡ್ತಾ ಇದ್ದು. ಈಗಂತೂ ಬೈಕ್ ಇದೆ, ನಾವ್ ಇಲ್ಲಿ ಬರೆದ್ಬಿಟ್ಟು ಇನ್ನೊಂದು ಕಿಲೋಮೀಟರ್ ಹೋಗಿ ಬರೀಬಹುದು. ಹೌದು ಸರ್, ಈಗ ಈಸಿ ಇದೆ. ಅವಾಗ ಹಂಗಿರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಹೌದು ಸರ್. ಆಮೇಲೆ ಏನಾದ್ರು ಮಿಸ್ ಆಗ್ತಾ ಇತ್ತ? ಈಗ ಇಲ್ಲಿ 16 ಕಿಲೋಮೀಟರ್ ಅಂತ ಬರೋದು, ಮುಂದಕ್ಕೆ ಹೋಗಿ 13 ಕಿಲೋಮೀಟರ್ ಅಂತ? ಇಲ್ಲ ಸರ್, ಅದಕ್ಕೆ ಏನ್ ಮಾಡೋದು ಅಂದ್ರೆ, ಅವರು ಕಾಂಟ್ರಾಕ್ಟರ್ ಲೀಸ್ಟ್ ಕೊಟ್ಬಿಡೋರು, ನಾವು ಅದನ್ನೇನ್ ಮಾಡ್ಬಿಟ್ಟು ಸ್ಕೆಚ್ ಹಾಕೊಂಡ್ಬಿಡ್ತಾ ಇದ್ದು ಮೊದ್ಲೇನೆ. 1, 2, 3, 4, 5, 6 ಮಾಡ್ಕೊಂಡ್ಬಿಟ್ಟು, ಈಗ ಹಳೆಬೀಡಿಂದ 16 ಕಿಲೋಮೀಟರ್ ಇದೆ ಅಂದ್ರೆ 0ಯಿಂದ ಪ್ರಾರಂಭ ಮಾಡ್ಕೊಂಡು ಅವ್ರು ಯಾವ ಕಡೆಯಿಂದ ಹೇಳ್ತಾರ ಆ ಕಡೆಯಿಂದ ಬರ್ಕೊಂಬರ್ಬೇಕಾಯ್ತು ಸರ್. ಅದು ಸಾಮಾನ್ಯವಾಗಿ ದುಡಿಮೆಯ ಕ್ಷೇತ್ರಕ್ಕೆ ಇಳಿದ ಮೇಲೆ ನಮ್ಗೆ ದುಡಿಮೆ ಯಾವ್ದಾಗುತ್ತೋ ಅದ್ರ ಬಗ್ಗೆ ಹೆಚ್ಚು ನಮ್ಗೆ ಆಸಕ್ತಿ ಬರುತ್ತೆ. ಅದನ್ನ ಮತ್ತೆ ಮಾಡಬೇಕು, ಹೆಚ್ಚೆಚ್ಚು ಮಾಡಬೇಕು, ಹುಡ್ಕೊಂಡು ಹೋಗಾದ್ರೂ ಕೂಡ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ. ದುಡಿಮೆ ಆಗದಂತಹ ಚಿತ್ರಗಳನ್ನು ಕೂಡ ನೀವು ಬರೀಬೇಕು ಅಂತ ಹೇಳಿ ಬರೆಯಕ್ ಪ್ರಾರಂಭ ಮಾಡಿದ್ರಿ. ಹೌದು ಸರ್. ಯಾಕೆ ಆ ತರದ ಒಂದು ಆಸಕ್ತಿ ಬಂತು? ಅದು ನನಗೆ ಈ ಚಿತ್ರ ಬರೆಯೋದು ತುಂಬಾ ಆಸಕ್ತಿ ಸರ್. ಅದರಲ್ಲೂ ಭಾವಚಿತ್ರ ಬರೆಯೋದಿದೆಯಲ್ಲ, ಅದಂತೂ ಬಹಳ ಆಸಕ್ತಿ. ಉದಾಹರಣೆಗೆ ನಿಮ್ದೇ ಬರ್ಕೊಟ್ಬಿಟ್ಟಿದೀನಿ, ಅನೇಕರದ್ದು ಬರ್ದಿದ್ದೀನಿ, ಸುಮಾರು ಜನದ ಬರ್ದಿದ್ದೀನಿ ಸರ್. ಅದೇನಾಗುತ್ತೆ ಅಂದ್ರೆ ನನಗೆ ಬಹಳ ಖುಷಿ ಕೊಡುತ್ತೆ ಸರ್. ಅದು ಈ ಭಾವಚಿತ್ರ ಬರೆಯೋದು, ಪ್ರಕೃತಿ ಚಿತ್ರ ಬರೆಯೋದು, ಈ ಶಿಲ್ಪಕಲೆ ಚಿತ್ರ ಬರೆಯೋದು, ಅವೆಲ್ಲ ಬಹಳ ಆಸಕ್ತಿ ಸರ್. ಅದು ನಮಗೆ ಆತ್ಮತೃಪ್ತಿ ಕೊಡುತ್ತೆ. ನಂದು ಏನು ಕೆಲಸ ಇಲ್ಲ ಈಗ ಅಂತ ಕೂತ್ಕೊಂಡಾಗ ಆ ತರದ್ದು ಬರೀತಾ ಇರ್ತೀನಿ ಸರ್. ಈ ಕೊನೆಗೆ ಏನು ಇಲ್ಲ ಅಂದ್ರೆ ಸುಮ್ನೆನಾದ್ರೂ ಒಂದು ಬುಕ್ ತಗೊಂಡೋಗಿ ಪೆನ್ಸಿಲ್ ಸ್ಕೆಚ್ ಎಲ್ಲ ಆದ್ರೂ ಬರ್ಕೊಟ್ ಬಂದ್ಬಿಡ್ತೀನಿ ಆ ಕಡೆ, ಯಾರಿಗಾದ್ರು ತಗೊಳ್ಳಿ ಅಂತೇಳಿ. ಹಾಗೆ. ಹೌದು, ಅದರಿಂದ ಹೆಚ್ಚು ದುಡಿಮೆ ಆಗೋದಿಲ್ಲ ಅಲ್ವಾ? ಅದ್ರಲ್ಲಿ ಏನು ದುಡಿಮೆ ಆಗಲ್ಲ ಸರ್. ಅದು ಯಾಕಂದ್ರೆ ಅದ್ರಲ್ಲಿ ಕೆಲವರು ಕೇಳ್ತಾರೆ ನಮ್ದು ಈ ತರ ಬರ್ಕೊಡ್ಬೇಕು ಅಂತ, ಅವಾಗ ಅವರಿಗೆ ಅದಕ್ಕೆ ನಾವು ದುಡ್ಡು ತಗೊಳ್ತೀವಿ.
ಆದ್ರೆ ಕೆಲವೊಂದು ನಾವು ಈಗ ಯಾರೋ ನನ್ನ ಹತ್ರ ಬರ್ತಾರೆ, ನಂದೊಂದು ಚಿತ್ರ ಬರ್ಕೊಡ್ಬೇಕು, ಏನೋ ಅಷ್ಟು ದುಡ್ಡು ಕೊಡಕ್ಕಾಗಲ್ಲ, ಏನೋ ಅಲ್ಪ ಸ್ವಲ್ಪ ಕೊಡ್ತೀವಿ ಅಂದಾಗ ಬರ್ಕೊಡ್ಲೇಬೇಕಾಗತ್ತೆ ಸರ್. ಆಮೇಲೆ ನಾವು ಈ ಮದುವೆಗಳಿಗೆ ಏನಾದ್ರೂ ಹೋದಾಗ ನೆನಪಿನ ಕಾಣಿಕೆಯಾಗಿ ಒಂದು ಚಿತ್ರನೇ ಕೊಟ್ಬಿಡ್ತೀವಿ ಸರ್. ನಮಗೂ ಒಂದು ಆತ್ಮತೃಪ್ತಿ ಇರುತ್ತೆ, ಕೊಟ್ಟಿದೀವಿ ಅನ್ನೋದು. ಅವ್ರಿಗೂ ಒಂದು ಖುಷಿ, ಒಂದು ಚಿತ್ರ ಬರ್ಕೊಟ್ಟಿದ್ದಾರೆ ನಮ್ದು, ಮನೇಲಿ ಇಟ್ಕೊಂಡಿರ್ತಾರೆ, ಎಷ್ಟು ವರ್ಷ ಆದ್ರೂ ನಮ್ ನೆನಪು ಬರುತ್ತೆ. ಆತ್ಮೀಯರಿಗೆ ಆ ತರದನ್ನ ಮಾಡಬಹುದು. ಹೌದು. ಆ ತರದ್ದು ಎಷ್ಟು ಬರ್ದಿರ್ಬೋದು ನೀವು ಉಡುಗೊರೆಯಾಗಿ ಕೊಡ್ಲಿಕ್ಕೆ? ಉಡುಗೊರೆಯಾಗಿ ಕೊಡ್ಲಿಕ್ಕೆ ಸುಮಾರು ಇಲ್ಲಿವರೆಗೂ ನಾನು ಒಂದು 500 ಹತ್ರ ಕೊಟ್ಟಿದ್ದೀನಿ. 500 ಹತ್ರ? ನಮ್ಮ ಮನೇಲೇನೆ ಹೆಚ್ಚು ಕಡಿಮೆ 500-600 ಚಿತ್ರಗಳಿದೆ ಸರ್, ರೆಡಿ ಮಾಡಿ ಇಟ್ಟಿರೋದು. ಹೌದೌದು. ಈಗ ಇದ್ದನ್ನ ಇದ್ದಂಗೆ ಹೆಂಗ್ ಬರೀತೀರ? ಈಗ ನಂತರನೇ ಬರೆಯೋದು, ಇನ್ನೊಬ್ರು ಯಾರು ಇದ್ರು ಅವ್ರ ತರನೇ ಬರೆಯೋದು, ಅದ್ ಹೆಂಗ್ ಸಾಧ್ಯ ಆಗುತ್ತೆ ಅಂತ? ಅದು ಕಲಾಶಾಲೆಗೆ ಹೋಗಿ ಕಲಿಬೇಕು ಅದನ್ನ. ನಾನು ಹೋಗಿ ಕಲಾಶಾಲೆ ಕಲೀಲಿಲ್ಲ ಸರ್, ಚಿಕ್ಕದ್ರಿಂದ ಅಭ್ಯಾಸ ಮಾಡ್ತಲ್ಲ, ಅದಂಗೆ ಬಂದ್ಬಿಡ್ತೀವಿ ಸರ್. ಆಮೇಲೆ ನಾನು ಬೆಂಗಳೂರಿನವರಿಗೆ ಒಂದು ಸ್ವಾಮಿ ವಿವೇಕಾನಂದ ಕೊಟ್ಟಿದ್ದೀನಿ ಸರ್, ಅದು 3D ಎಫೆಕ್ಟ್ ಅಲ್ಲಿ ಬರ್ದಿದ್ದೀನಿ. ಅದು ನೀವು ಯಾವ ಕಡೆ ಹೋದ್ರು ಇಡೀ ಶರೀರನೇ ನಿಮ್ ಕಡೆ ತಿರುಗುತ್ತೆ, ಆತರ ಬರ್ದಿದ್ದೀನಿ ಸರ್ ಅದನ್ನ. ನಮ್ಮ ಕನ್ನಡದ ಸಾವಿರಾರು ಗೀತೆಗಳನ್ನ ಹಾಡಿರ್ತಕ್ಕಂತ SP ಬಾಲಸುಬ್ರಹ್ಮಣ್ಯಂ, ಹೌದು ಸರ್, ಅವರ ಭಾವಚಿತ್ರವನ್ನು ಕೂಡ ಬರೆದು ನೀವು ಅವ್ರಿಗೆ ಕೊಟ್ಟಿದ್ದೀರಿ. ಹೌದು ಸರ್. ಅವರ ಚಿತ್ರ ಬರೀಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಈ TV ನಲ್ಲಿ ಅವ್ರದ್ದು ಎದೆ ತುಂಬಿ ಆಡುವೆನು ಬರೋದು, ಅವ್ರ ಜೊತೆ ವಿನಯ ಪ್ರಸಾದ್ ನಿರೂಪಣೆ ಮಾಡ್ತಾ ಇದ್ರು ಸರ್. ಅದನ್ನ ನೋಡ್ತಾ ಇದ್ದೆ, ನನಗೆ ಅವಾಗ ಅನ್ನಿಸ್ತು ಇವರಿಗೆ ಒಂದು ಚಿತ್ರ ಯಾಕೆ ಬರೆದು ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಚಾನಲ್ದು ಅಡ್ರೆಸ್ ನ ಹುಡುಕ್ಬಿಟ್ಟು ಅವ್ರಿಗೆ ಒಂದು ಚಿತ್ರ ಬರ್ದೆ ಸರ್, ಭಾವಚಿತ್ರ ಅವ್ರದ್ದು. ಅದನ್ನ ಕಳಿಸ್ದೆ, ಅವ್ರಿಗೆ ತಲುಪ್ತು. ಅದು ತಲುಪ್ದಾಗ ಏನಾಯ್ತು, ಅದು ಅವರು ನೋಡಿದ್ರು, ಬಹಳ ಖುಷಿ ಪಟ್ರು. ಅವರು ಎಲ್ಲಾರ್ಗು ತೋರಿಸಿದ್ರು, ನೋಡಿ ಇದು ನಂದು ಚಿತ್ರನ ರಾಜು ಅವರು ಹಳೇಬೀಡ್ನವ್ರು ಬರ್ದಿದ್ದಾರೆ, ಬಹಳ ಖುಷಿ ಆಗುತ್ತೆ, ಇದನ್ನ ನಾನು ನನ್ನ ಮನೇಲಿ ಇಟ್ಕೊಳ್ತೀನಿ ಅಂತ ಅವರು ಇಟ್ಕೊಂಡಿದ್ದಾರೆ ಸರ್. ನಮ್ಮೂರ್ನಲ್ಲಿ ಎಲ್ಲ ನೋಡಿದ್ರು, ಅಂಗಡಿ ಅಕ್ಕಪಕ್ಕ ಇರೋರೆಲ್ಲ ನೋಡಿದ್ರು, ಇದು ಏನ್ ಮಾಡ್ತಾ ಇದೆ ಬಾಲಸುಬ್ರಹ್ಮಣ್ಯ ಬಹಳ ಚೆನ್ನಾಗಿದೆ ಅಂತೇಳಿ. ಅವ್ರಿಗೆ ಹೇಳಿರ್ಲಿಲ್ಲ ನಾನು ಕಳಿಸ್ತೀನಿ ಅಂತೇಳಿ. ಕಳ್ಸಾದ್ಮೇಲೆ ಅದು ಸುಮಾರು ಜನಕ್ಕೆ ಗೊತ್ತಾಯ್ತಲ್ಲ, ಅವ ನನ್ನ ಹತ್ರ ಬಂದು ಕೇಳಿದ್ರು, ನೀನು ಕಳ್ಸಿರೋದು ಬಂತಪ್ಪ ನೋಡ್ದು ನಾವು ಟಿವಿನಲ್ಲಿ ಅಂತೇಳಿ. ಅದೊಂದು ಬಹಳ ಖುಷಿ ಕೊಡೋ ವಿಚಾರ ಸರ್ ಅದು. ಹೀಗೆ ತುಂಬಾ ಪ್ರಖ್ಯಾತಿಯಲ್ಲಿ ಇರ್ತಕ್ಕಂತಹ ಕಲಾವಿದರಾಗಿರ್ಬೋದು, ಜನಪ್ರಿಯ ವ್ಯಕ್ತಿಗಳಾಗಿರ್ಬೋದು, ಎಷ್ಟು ಜನದ ಚಿತ್ರಗಳನ್ನ ಬರ್ದಿದ್ರಿ ಸರ್? ನಾನು ಕುವೆಂಪು ಅವರು ನಿಧನರಾದಾಗ ಮೈಸೂರಿನಲ್ಲಿ ಅಲ್ಲೇ ಇದ್ದೆ ಸರ್. ಅವಾಗ ಅಲ್ಲೇ ಇದ್ದೆ. ಕುವೆಂಪು ಅವ್ರದ್ದು ಚಿತ್ರಗಳನ್ನ ನಾನೇ ಬರ್ದಿದ್ದೆ ಸರ್. ಅದು ಕುಪ್ಪಳ್ಳಿಗೆ ಅವ್ರದ್ದು ಶವನ ಇದ್ರಲ್ಲಿ ತಗೊಂಡ್ ಹೋಗ್ತಾ ಇದ್ರು, ಅದಕ್ಕೆ ನಾನೇ ಬರ್ದಿದ್ದೆ. ಆಮೇಲೆ ಬ್ಯಾನರ್ಗಳು ನಾನೇ ಬರ್ಕೊಟ್ಟಿದ್ದೆ ಸರ್, ಸುತ್ತ ಹಾಕಿದ್ರು ಅದನ್ನ. ರಾಷ್ಟ್ರ ಕವಿಗಳಿಗೆ ನಾವು ಬರ್ಕೊಟ್ಟಿದೀವಿ ಅಂದ್ರೆ ಅದು ಬಹಳ ಖುಷಿ ಕೊಡೋ ವಿಚಾರ ಸರ್. ಅದು ಅದೊಂದು ಬಹಳ ಸಂತೋಷದ ವಿಚಾರನೇ, ನೆನಪಿನಲ್ಲಿ ಉಳಿಯ. ಹೌದು ಸರ್, ಸದಾ ನೆನಪಲ್ಲಿ ಇರುತ್ತೆ. ಹೀಗೆ ಗಮನಾರ್ಹವಾದಂತಹ ಚಿತ್ರಗಳನ್ನ ಅಥವಾ ಬರಹವನ್ನ ಬರ್ದಿರೋದ್ರನ್ನ ನೆನಪು ಮಾಡ್ಕೊಳ್ಳಿ. ಈ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬರ್ದಿದೆ ಸರ್, ಅಂಬಾರಿದು ಚಿತ್ರ ಬರ್ದಿದೆ. ಅಂಬಾರಿ ಬಸ್ ಇದೆಯಲ್ಲ ಸರ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆದು, ಆ ಬಸ್ ಸ್ಟ್ಯಾಂಡ್ ಒಳಗಡೆನೆ ಬರ್ದಿದ್ದೆ. ಅದಕ್ಕೆ ಒಂದು ಅಂಬಾರಿ ಬರ್ದಿದ್ದೆ ಆನೆದು. ನೀವು ಅದು ಆನೆ ಹೇಗಿತ್ತು ಅಂದ್ರೆ ದೊಡ್ಡದು ಬರ್ದಿದ್ದು, ನೀವು ಆನೆ ಇಡೀ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಯಾವ ಕಡೆ ತಿರುಗಿದ್ರು ನಿಮ್ ಕಡೆನೆ ತಿರುಗೋದು. ಅದೊಂದು ಬಹಳ ಚೆನ್ನಾಗಿತ್ತು ಸರ್, ಎಲ್ಲ ಬಂದು ನೋಡೋಕೆ. ಹೌದು ಸರ್. ನಾನು ಈಗಿಲ್ಲ ಸರ್, ತೆಗೆದು ಬಿಟ್ರು ಅದನ್ನ. ಗಮನಾರ್ಹವಾದಂತಹ ಅನೇಕ ಚಿತ್ರಗಳನ್ನ ಬರ್ದಿದ್ದೀನಿ. ಹೌದು ಸರ್. ಇತ್ತೀಚೆಗೆ ಕೆಲವು ಸರ್ಕಾರಿ ಕಚೇರಿಗಳು, ಬಹಳ ಮುಖ್ಯವಾಗಿ ಶಾಲೆಗಳು, ಅವುಗಳನ್ನು ಕೂಡ ತುಂಬಾ ಕಲಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಕೂಡ ನೀವು ಅನೇಕ ವರ್ಷಗಳಿಂದ ಅನೇಕ ಶಾಲೆಗಳಿಗೆ ಸರ್. ಈ ಒಂದು ಅನುಭವ ಹೇಗಿರುತ್ತೆ? ಅದು ಶಾಲೆದು ಚೆನ್ನಾಗಿರುತ್ತೆ ಸರ್ ಬರೆಯೋದಕ್ಕೆ, ಆದ್ರೆ ಅದನ್ನ ತುಂಬಾ ಚೆನ್ನಾಗಿ ಮಾಡಬಹುದು. ಆದ್ರೆ ಅದಕ್ಕೆ ತಕ್ಕನಾಗಿ ಸಂಭಾವನೆ ಸಿಗೋದು ಬಹಳ ಕಷ್ಟ. ಆದ್ರೂ ನಾವು ಇರೋದ್ರಲ್ಲೇನೆ ಬಹಳ ಚೆನ್ನಾಗಿ ಮಾಡ್ಕೊಟ್ಟು ಬಂದಿದೀವಿ ಸರ್. ಸುಮಾರು ಸ್ಕೂಲ್ಗಳಿಗೆ ಬರೆದು ಬಂದಿದ್ದೀನಿ ನಾನು. ಈಗ ನಿಮ್ದೇ ಕಲ್ಪನೆಯನ್ನ ಅಲ್ಲಿ ಚಿತ್ರಿಸ್ತೀರಾ ಅಥವಾ ಹೇಳಿದ್ದನ್ನ ಮಾಡ್ತೀರಾ? ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರು ಹೇಳಿದ್ದನ್ನ ಬರೀತೀವಿ ಸರ್, ಕೆಲವೊಮ್ಮೆ ನಾನೇನೆ ರೆಡಿ ಮಾಡಿ ಕೊಟ್ಬಿಡ್ತೀನಿ, ಹಿಂಗ್ ಬರೆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಿಂಗ್ ಮಾಡ್ಸಿ ಅಂತ. ಅದಕ್ಕೂ ಒಪ್ಕೊಳ್ತಾರೆ ಸರ್. ಸಾಮಾನ್ಯವಾಗಿ ನಾನ್ ಬರ್ದಿದ್ದಿಲ್ಲ, ನನ್ನ ಕಲ್ಪನೆಯಲ್ಲೇ ಬರ್ದಿರೋದು ಜಾಸ್ತಿ ಸರ್. ಈಗ ಸುಮಾರು ಒಂದು ಶಾಲೆಗೆ ನೀವು ಆ ತರದನ್ನ ಕಲಾತ್ಮಕವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಸಮಯ ತಗೊಳ್ತೀರಿ? ಹೆಚ್ಚು ಕಡಿಮೆ ಒಂದು 6 ರಿಂದ 7 ದಿವಸ ಆಗುತ್ತೆ. 6 ರಿಂದ 7 ದಿವಸ ಬೇಕಾಗುತ್ತೆ ಸರ್. ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಮಾಡಿದ್ರೆ ಒಂದು 6 ರಿಂದ 7 ದಿವಸ ಬೇಕಾಗುತ್ತೆ ಸರ್. ಈ ಒಂದು ಕೆಲಸವನ್ನ ಮಾಡ್ತಾ 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 ತಮ್ಗೆ ಏನ್ ಅನ್ಸುತ್ತೆ? ಈಗ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಹೌದು ಸರ್, ನನಗೆ ಈಗ ಹೆಚ್ಚು ಕಡಿಮೆ 40 ವರ್ಷದ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. 40 ವರ್ಷದಲ್ಲಿ ನನಗೆ ಒಂದ್ ದಿವಸನೂ ಬೇಜಾರು ಅನ್ಸಿಲ್ಲ ಸರ್. ನನಗೆ ಒಂದ್ ದಿವಸ ಬ್ರಷ್ ಹಿಡಿಲಿಲ್ಲ ಅಂದ್ರೆ ಬೇಜಾರು. ನನಗೆ ಆ ಕಲೆನ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೇ ಯೋಚನೆ ಇರುತ್ತೆ. ಆಮೇಲೆ ಕ್ರಿಯಾತ್ಮಕವಾಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀನಿ ಸರ್ ಯಾವಾಗ್ಲೂ. ನನಗೆ ಏನಾಗ್ಬಿಡ್ತು, ಒಂದ್ಸರಿ ಈ ಕನ್ಸಲ್ಲಿ ಒಂದು ಪೇಂಟಿಂಗ್ ಬಂದಿತ್ತು ಸರ್. ಅದನ್ನ ಏನ್ ಮಾಡ್ದೆ, ಬೆಳಿಗ್ಗೆನೆ ಎದ್ದೋಗ್ಬಿಟ್ಟು
5 ಗಂಟೆಲೆ ಜ್ಞಾಪ ಮಾಡ್ಕೊಂಡು ಬರೆದು ಬಿಟ್ಟೆ. ಅದನ್ನು ಬರ್ದಿದ್ದು ಬಹಳ ಚೆನ್ನಾಗಿತ್ತು ಸರ್. ಅದು ನಾನೇ ಇಟ್ಕೊಂಡಿದ್ದೆ ನನಗೆ ಬೇಕು ಅಂತೇಳಿ. ಅವ್ರು ನಮ್ಮ ಸ್ನೇಹಿತರೊಬ್ರು ಡಾಕ್ಟರ್ ಬಂದ್ರು ಸರ್ ಮೈಸೂರಿಂದ. ರಾಜು ನನಗೆ ಬೇಕೇ ಬೇಕು ಅದು ಚಿತ್ರ ಬಹಳ ಚೆನ್ನಾಗಿದೆ ಅಂದ್ರು. ಅವ್ರ ಮನೆಗೆ ತಗೊಂಡೋಗಿ ಇಟ್ಟಿದ್ದಾರೆ ಸರ್. ಅದನ್ನ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಬೆಳಗ್ಗಿಂದ ಸಂಜೆವರೆಗೂ ಮಾಡ್ತೀರಾ. ಆಗ್ಲೇ ಹೇಳ್ತಾ ಇದ್ರಿ ಬೇಸರ ಅಂತ ಅನ್ಸುತ್ತೆ. ಸಿನಿಮಾ ರಂಗ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದ್ರೆ ನನಗೆ ಸಂಭಾವನೆ ಕೊಡ್ತಿರಲಿಲ್ಲ. ಈ ಬೇರೆ ಬೇರೆ ತರದ ಕೆಲಸ ಎಲ್ಲ ಮಾಡ್ತಿರಲ್ಲ, ಬೋರ್ಡ್ ಬರೆಯ ಅಂತದ್ದಾಗಿರ್ಬೋದು, ಸೈನ್ ಬೋರ್ಡ್ ಬರೆಯ ಅಂತದ್ದಾಗಿರ್ಬೋದು, ಚಿತ್ರ ಬರೆಯ ಅಂತದ್ದು, ಇಲ್ಲೆಲ್ಲ ನಿಮ್ಗೆ ಸರಿಯಾಗಿ ಕೊಡ್ತಾರ ಸಂಭಾವನೆ? ಅದನ್ನ ನಾವು ಮೊದ್ಲೇ ಮಾತಾಡ್ಬಿಡ್ತೀವಿ ಸರ್. ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ರೆ ಮಾಡ್ಕೊಟ್ಬಿಡ್ಬೋದು. ತೀರಾ ವ್ಯತ್ಯಾಸ ಆದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ದು ಮೆಟೀರಿಯಲ್ ಕಾಸ್ಟೇ ಜಾಸ್ತಿ, ಪೇಂಟಿಂಗ್ ನಲ್ಲಿ ಯಾವಾಗಲೂ ಅಷ್ಟೇನೆ. ಹಂಗಾಗಿ ಅದನ್ನ ಸರಿ ಹೊಂದ್ಸೋದು ಕಷ್ಟ ಅಂತ ಅನ್ಸುತ್ತೆ. ಹೌದು, ನಮಗೆ ಸರಿ ಅನ್ಸುತ್ತಾ ಅದನ್ನ ಮಾಡ್ಕೊಡ್ತೀವಿ ನಾವು. ಈ ತರ ಚಿತ್ರಕಲೆಯಲ್ಲಿಯೇ ತಾವು ತಮ್ಮ ಒಂದು ಜೀವನದಲ್ಲಿ ಏನೇನ್ ಸಂಪಾದನೆ ಮಾಡಿದ್ರಿ ಸರ್? ನಾನು ನನ್ನ ಮಗನಿಗೆ ಓದಿಸಿದ್ದೀನಿ ಸರ್. ನಮ್ ನಾದ್ನಿ ಮದುವೆ ಮಾಡಿದೀನಿ, ನಾನು ಸೈಟ್ ತಗೊಂಡಿದ್ದೀನಿ, ಮನೆ ಮಾಡ್ಬೇಕು, ಮನೆ ಮಾಡ್ತೀನಿ ಸರ್. ನನಗೆ ಸಂಸಾರಕ್ಕಾಗ್ಲಿ ಆಮೇಲೆ ನನ್ನ ಜೀವನಕ್ಕಾಗ್ಲಿ ಯಾವಾಗಲೂ ಏನು ತೊಂದರೆ ಅನ್ಸಿಲ್ಲ ಸರ್ ಇಲ್ಲಿವರೆಗೂ. ಆಮೇಲೆ ಅತಿಥಿ ಸೇವೆಲೇ ಆಗ್ಲಿ ಎಲ್ಲೂ ಏನು ವ್ಯತ್ಯಾಸ ಆಗಿಲ್ಲ. ಯಾಕಂದ್ರೆ ಎಲ್ಲಾ ತರದ ಕಲೆ ಗೊತ್ತಿರೋದ್ರಿಂದ ಆತರ ಅನ್ಸಲ್ಲ. ಅದೇ ನೀವು ಒಂದು ಬರೀ ಸೈನ್ ಬೋರ್ಡ್ ಬರೀತಾ ಇದ್ರೆ ಏನು ಮಾಡಕ್ ಆಗಲ್ಲ ಸರ್. ಬರೀ ಒಂದು ಸ್ಟಿಕ್ಕರ್ ಕಟಿಂಗ್ ಮಾಡ್ತಾ ಇದ್ರೆ ಏನು ಮಾಡಕ್ ಆಗಲ್ಲ. ಬರೀ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡ್ತೀನಿ ಅಂದ್ರೆ ಏನು ಮಾಡಕ್ ಆಗಲ್ಲ. ಎಲ್ಲಾ ತರದ್ ಕಲ್ತಿರೋದ್ರಿಂದ ಈಗಲೂ ನಡೀತಾ ಇದೆ. ಒಟ್ಟಿಗೆ ಜೀವನದಲ್ಲಿ ನೆಮ್ಮದಿ ಆಗಿದ್ದೀರಿ? ನೆಮ್ಮದಿ ಇದೆ ಸರ್. ಗಳಿಕೆಯೂ ಕೂಡ ಚೆನ್ನಾಗಿದೆ, ಸುಖ ಶಾಂತಿ ಇದೆ. ಸುಖ ಶಾಂತಿ ಇದೆ, ಆರೋಗ್ಯವೂ ಕೂಡ ಇದೆ. ಆರೋಗ್ಯ ಇದೆ ಸರ್. ಸಾಹಿತ್ಯದ ಬಗ್ಗೆ ವಿಶೇಷವಾದಂತ ಒಂದು ಒಲವು ನಿಮ್ಗೆ. ಹೌದು ಸರ್. ಸಾಕಷ್ಟು ಓದ್ತಿರಿ, ಮತ್ತೆ ಬರೆಯ ಅಂತ ಹವ್ಯಾಸನೂ ಕೂಡ ಇದೆ. ಸಾಹಿತ್ಯದ ಬಗ್ಗೆ ಹೇಗೆ ಇಷ್ಟೊಂದು ಆಸಕ್ತಿ, ಕಾಳಜಿ ಬಂತು? ಈ ದಿನಪತ್ರಿಕೆ ಓದ್ತೀನಿ ಸರ್ ದಿವಸ. ಈ ದಿನಪತ್ರಿಕೆಯಲ್ಲಿ ಒಂದು ಪದಬಂಧ ಅಂತ ಬರುತ್ತೆ ನೋಡಿ, ಆ ಪದಬಂಧ ಮಾಡೋದು ಅಂದ್ರೆ ಬಹಳ ಖುಷಿ ಸರ್. ನಾನು ದಿವಸಕ್ಕೆ ಒಂದು 4-5 ಪೇಪರ್ದು ಮಾಡ್ತಾ ಇರ್ತೀನಿ. ಹಾಗಾಗಿ ಅದು ಕನ್ನಡದ ಬಗ್ಗೆ ಬಹಳ ಚೆನ್ನಾಗಿ ಆಸಕ್ತಿ ಬಂತು ಸರ್. ಆಮೇಲೆ ನಾನು ಸುಮಾರು ಜನದ ಕಾದಂಬರಿಗಳು ಎಲ್ಲ ಓದ್ತಾ ಇರ್ತೀನಿ, ಈಗಲೂ ಓದ್ತಾ ಇದ್ದೀನಿ ಸರ್. ಹಂಗಾಗಿ ಅದು ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂತು. ಆಮೇಲೆ ರಾಜ್ಯ ಮಟ್ಟದ ಕವಿತಾ ಸ್ಪರ್ಧೆ ಇತ್ತು ಒಂದು, ಅದರಲ್ಲಿ ಭಾಗವಹಿಸ್ಬಿಟ್ಟು ಅದರಲ್ಲಿ ಪ್ರಥಮ ಬಹುಮಾನ ಬಂದಿದೆ ಸರ್. ರಾಜ್ಯ ಮಟ್ಟದ ಇದರಲ್ಲಿ ಕಡೂರಲ್ಲಿ ನಡೆದಿತ್ತು ಅದು. ಕಡೂರಲ್ಲಿ ನಾನು ಭಾಗವಹಿಸಿ ಆ ಕವಿತೆ ಬರೆಯೋದ್ರಲ್ಲಿ 4 ಕವಿತೆ ಬರ್ದಿದೆ ಸರ್. 4 ಕವಿತೆಗಳಲ್ಲಿ 2 ಕವಿತೆ ನಂದು ಆಯ್ಕೆ ಆಗಿದ್ರಲ್ಲಿ ನಂದು ಅದಕ್ಕೆ ಪ್ರಥಮ ಬಹುಮಾನ ಬಂದಿದೆ ಸರ್. ಕಾದಂಬರಿ ಆಗಿರ್ಬೋದು, ಕತೆ ಆಗಿರ್ಬೋದು, ಇವುಗಳನ್ನು ಓದ್ತಿರಲ್ಲ ಸರ್. ಹೀಗೆ ಓದಿದ್ದು ನಿಮ್ಮ ಒಂದು ವೃತ್ತಿಗೆ ಮತ್ತೆ ನಿಮ್ಮ ಒಂದು ಈ ಒಂದು ಚಿತ್ರಕಲೆ ಕೆಲಸಕ್ಕೆ ಹೇಗೆ ಸಹಾಯಕವಾಗುತ್ತೆ? ಹೌದು ಸರ್. ಈಗ ನನಗೆ ಏನೋ ಒಂದು ವಿಶ್ವಾಮಿತ್ರ ಮೇನಕೆದೆ ಇರ್ಬೋದು, ಸುಮಾರು ಜನ ಕಲಾವಿದರು ಬರ್ದಿರ್ತಾರೆ. ಈಗ ನಾನೇನೋ ಓದ್ತಿರ್ತೀನಿ ಅಂತ ಹೇಳ್ಕೊಳ್ಳಿ, ನಂದೇ ಕಲ್ಪನೆಯಲ್ಲಿ ಚಿತ್ರ ಬರ್ದಿರ್ತೀನಿ ಸರ್. ಅದು ಈಗ ಒಂದು ಮೊನ್ನೆ ಯಾರೋ ಒಬ್ರು ಬಾಂಬೆ ತೆಂಗು ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಸರ್. ಅದಕ್ಕೆ ಮುಖಪುಟ ರಚನೆ ಮಾಡ್ಕೊಡ್ಬೇಕು ಅಂದ್ರು, ಆಮೇಲೆ ಒಳಪುಟಗಳಲ್ಲಿ ಚಿತ್ರ ರಚನೆ ಮಾಡ್ಕೊಡ್ಬೇಕು ಅಂದ್ರು. ಅವ್ರು ಕವಿತೆಗಳನ್ನು ಕೊಟ್ಟಿದ್ರು, ಅದನ್ನ ನಾನು ನಂದೇ ಇದರಲ್ಲಿ ನಾನು ಅದನ್ನ ರೆಡಿ ಮಾಡಿಕೊಟ್ಟೆ ಸರ್ ಅವರಿಗೆ. ಹೀಗೆ ಕವರ್ ಪೇಜ್ ಗಳನ್ನ ಎಷ್ಟು ಪುಸ್ತಕಗಳಿಗೆ ಮಾಡಿದಿರಿ? ಇಲ್ಲ ಸರ್, ನಾನು ಅದೊಂದೇ ಮಾಡಿದ್ದು. ಸರ್, ಮಾಡ್ಬೇಕು ಅಂತ ಆಸಕ್ತಿ ಇತ್ತು, ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಅವ್ರ ಅವಕಾಶ ಕೊಟ್ಟರು ಮಾಡ್ಕೊಟ್ಟೆ. ಅದಾದ್ಮೇಲೆ ಬಂದಿದೆ ಸರ್. ಈಗ ಹೆಚ್ಚು ಕಡಿಮೆ ಒಂದು 10-15 ಪುಸ್ತಕ ರಚನೆಗೆ, ಮುಖಪುಟ ರಚನೆಗೆ, ಒಳಪುಟಗಳ ಇದಕ್ಕೆ ವಿನ್ಯಾಸಕ್ಕೆ ಬಂದಿದೆ. ಮಾಡ್ತಾ ಇದ್ದೀರಿ ಸರ್. ಕವಿತೆ ಬರೆಯ ಅಂತ ಒಂದು ಹವ್ಯಾಸನೂ ಕೂಡ ಇದೆ ಅಂತ ಹೇಳಿ? ಹೌದು ಸರ್, ಕವಿತೆ ಬರೀತೇನೆ ಸರ್. ನನಗೆ ಹೆಚ್ಚು ಕಡಿಮೆ ಈಗ ಒಂದು 5 ವರ್ಷದ ಹಿಂದೆಯಿಂದ ಮಾಡ್ತಾ ಇದ್ದೀನಿ ಸರ್ ಅದನ್ನು. ಇತ್ತೀಚೆಗೆ? ಹೌದು. ಅದು ಓದೋದು ಅಭ್ಯಾಸ ಇತ್ತು. ಈ ಕವಿತೆಗಳು ರಚನೆ ಮಾಡೋದು ನಾನು ಹೇಳ್ಬೇಕಂದ್ರೆ ಆಕಾಶವಾಣಿಯಿಂದಾನೇ ಮಾಡಿದ್ವಿ ಸರ್. ಅದು ಆಕಾಶವಾಣಿಯಿಂದ ಪ್ರೇರಣೆ? ಹೌದು. ಹೇಗೆ? ಅದು ಆಕಾಶವಾಣಿಲಿ ಒಂದು ಶ್ರೋತೃ ಬೆಳದಿಂಗಳು ಅಂತ ಮೊದಲಿತ್ತು ಸರ್. ಅದಕ್ಕೆ ಕವಿತೆಗಳನ್ನು ರಚನೆ ಮಾಡಿದ್ದೆ. ಅದಕ್ಕೆ ಪುಟ್ಟಸ್ವಾಮಿ ಪಿ ತರೀಕೆ ಅವರು ನಿರೂಪಣೆ ಇದು ಮಾಡಿದ್ರು. ಕವಿತೆಗಳನ್ನ ರಚನೆ ಮಾಡಿ ಕಳಿಸಿದ್ದೆ ಸರ್. ನೀವು ಬರ್ದಿರ ಅಂತ ಕವಿತೆಗಳು, ನಿಮ್ಗೆ ಇಷ್ಟವಾದಂತ ಒಂದು ಕವಿತೆಯನ್ನ ವಾಚನ ಮಾಡಿ? ಒಂದೇ ಒಂದು ಕವಿತೆ ವಾಚನೆ ಮಾಡ್ತೀನಿ ಸರ್, ಬೆಳದಿಂಗಳು ಅಂತ ಹೇಳಿ. ಮನದಿ ಮೌನದ ಮಬ್ಬುಗತ್ತಲೆ ತುಂಬಿರಲು, ಮನದಿ ಮೌನದ ಮಬ್ಬುಗತ್ತಲೆ ತುಂಬಿರಲು, ಮೌನವೇ ಮಾತಾದಾಗ ಏನು ಹೇಳಲಿ ಗೆಳತಿ, ಮೌನವೇ ಮಾತಾದಾಗ ಏನು ಹೇಳಲಿ ಗೆಳತಿ, ಮನವು ಸಂತೋಷದಿ ತುಂಬಿ ತುಳುಕಿರಲು, ಮನವು ಸಂತೋಷದಿ ತುಂಬಿ ತುಳುಕಿರಲು, ನಿನ್ನೆಯ ಒಲವಿನ ನೆನಪೆ ಈ ಬೆಳದಿಂಗಳು.
ಬೆಳದಿಂಗಳ ಬಗ್ಗೆ ಬರೆದಂತಹ ಹೌದು ಸರ್, ಹೌದು ಕವಿತೆ. ಹೌದು. ಇದ್ರ ಜೊತೆಗೆ ನೀವು ಒಳ್ಳೆಯ ಆಕಾಶವಾಣಿಯ ಶ್ರೋತೃ ಕೂಡ ಹೌದು. ಖಂಡಿತ. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀರಿ? ನಾನು ಸುಮಾರು ಹಾಸನ ಆಕಾಶವಾಣಿ ಪ್ರಾರಂಭದಿಂದಾನು ಕೇಳ್ತಾ ಇದ್ದೀನಿ ಸರ್. ಓಹೋ. ಆಮೇಲೆ ಅದಕ್ಕಿಂತ ಮೊದಲು ಬೆಂಗಳೂರೆಲ್ಲ ಕೇಳ್ತಾ ಇದ್ದೆ. ಈ ಹಾಸನ ಆಕಾಶವಾಣಿ ಪ್ರಾರಂಭ ಆದ್ಮೇಲೆ ನನಗೆ ರೇಡಿಯೋ ದಿನನಿತ್ಯದ ಗೆಳೆಯ ನಂದದು. ಅದಿಲ್ದೆಲ್ಲ ಇರೋದಕ್ಕೆ ಆಗೋದಿಲ್ಲ ಸರ್. ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಾದ್ರೂ ಕೇಳ್ತಾ ಇರ್ತೀನಿ, ಎಲ್ಲಿರ್ಲಿ ನಾನು ಕೇಳ್ತಾ ಇರ್ತೀನಿ. ನಿಮಗೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ನಾನು ದೆಹಲಿಗೆ ಹೋಗಿದ್ದೆ ಸರ್. ದೆಹಲಿಗೆ ಹೋದಾಗ ಏನ್ ಮಾಡಿದೆ, ಅಲ್ಲೂ ಸಮೇತ ನಾನು ತಾಜ್ ಮಹಲ್ ಹತ್ರ ಕೇಳ್ಬಿಟ್ಟು ನಾನು ಅಲ್ಲಿಂದ ಆಕಾಶವಾಣಿಗೆ ಫೋನ್ ಮಾಡಿದ್ದೆ ಸರ್. ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಬರೋದು, ನಿಮ್ಮದೇ ಹಾಡು ನಿಮ್ಮದೇ ಮಾತು ಅಂತೇಳಿ. ಅದಕ್ಕೆ ಪ್ರೋಗ್ರಾಮಿಗೆ ನಾನು ಅಲ್ಲಿಂದ ಫೋನ್ ಮಾಡಿದೆ ಸರ್. ತಾಜ್ ಮಹಲ್ ಅಲ್ಲಿಂದಾನೇ ಮಾಡಿದೆ ಸರ್. ಯಾವ ಹಾಡು ಕೇಳಿದ್ರಿ? ನನಗೆ ಅದು ರಾಗ ತಾಳದ್ ಕೇಳಿದ್ರಿ ಸರ್. ಓ ಚೆಲುವೆ ನಾಟ್ಯದ ಸಿರಿವಿ ನವಿಲೆ ಅಂತ. ತಾಜ್ ಮಹಲ್ ನೋಡಿ ಆ ಹಾಡು ಕೇಳಬೇಕು ಅಂತ ಅನಿಸ್ತಾ? ಇಲ್ಲ, ನಮ್ಮ ಮನೆಯವರು ಜೊತೆಲಿದ್ರಲ್ಲ. ಓ ಹಂಗೆ, ಶ್ರೀಮತಿ ಅವರು. ಹಾಗಾಗಿ ಹೌದು ಸರ್. ಈ ರೇಡಿಯೋ ಕೇಳೋದ್ರಿಂದ ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ ಸರ್? ರೇಡಿಯೋ ಕೇಳೋದ್ರಿಂದ ನನಗೆ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಈ ರಾಜು ಹಳೇಬೀಡು ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ. ಈಗ ನಾನು ಅವ್ರ ಮುಖ ನೋಡಿರಲ್ಲ, ಅವ್ರು ನಮ್ಮ ಮುಖ ನೋಡಿರಲ್ಲ, ಯಾರೋ ಮಾತಾಡ್ತಾರಲ್ಲ ಅನ್ನೋದೊಂದು ಇದಿರುತ್ತೆ, ಯಾರೋ ಚಿತ್ರಕಲಾವಿದರು ಅಂತೇಳಿ. ಈ ಇದರಿಂದಾನು ಅಂದ್ರೂ ರೇಡಿಯೋದಿಂದ ನಾನು ಒಂದು ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಸರ್. ಇದ್ರ ಜೊತೆಗೆ ಸ್ವಲ್ಪ ಈ ಖಗೋಳ ವೀಕ್ಷಣೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಆಸಕ್ತಿ ಇದೆ. ಹೇಗೆ ಪ್ರಾರಂಭ ಆಯ್ತು? ಸರ್, ಅದು ನನಗೆ ಚಿಕ್ಕದ್ರಿಂದಾನು ಅದು ಅಭ್ಯಾಸ ಆಯ್ತು ಸರ್. ಹಂಗಾಗಿ ಅದ್ರ ಬಗ್ಗೆ ನಾನು ಸುಮಾರು ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು, ಆಮೇಲೆ ಫೈಲ್ಗಳು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸರ್. ರೆಡಿ ಮಾಡಿಟ್ಟಿದ್ದೀನಿ. ನಾನು ಅವಾಗ ನನ್ನ ಹತ್ರ ಟೆಲಿಸ್ಕೋಪ್ ಇದೆ, ನೋಡ್ತಾ ಇರ್ತೀನಿ ಅವಾಗ ಏನಾದ್ರೂ ಹೊಸತನ ಕಾಣ್ಬೋದಾ ಅಂತೇಳಿ. ಆಮೇಲೆ ವಿಸ್ಮಯ ಇದೆಯಲ್ಲ ಸರ್, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಅದನ್ನ ಓದಿದೀನಿ ನಾನು ಸುಮಾರು. ಅವ್ರದ್ದೆಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ. ಹಂಗಾಗಿ ಅದು ಒಂದು ಆಸಕ್ತಿ ಬಂತು, ಕುತೂಹಲ ಬಂತು. ಹೌದು ಸರ್. ಹಂಗಾಗಿ ಆಮೇಲೆ ನಾನು ಭಾರತ ಜ್ಞಾನ ವಿಜ್ಞಾನ ಸಮಿತಿಗೆ ಹಳೇಬೀಡು ಹೋಬಳಿಗೆ ಅಧ್ಯಕ್ಷನಾಗಿದ್ದೀನಿ ಸರ್. ಹಾಗಾಗಿ ಈ ಆಸಕ್ತಿಯು ಕೂಡ ಹೌದು ಸರ್. ಹೌದು. ಖಗೋಳ ವೀಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಆಗಾಗ್ಗೆ ಅನೇಕ ವಿದ್ಯಮಾನಗಳು ಜರುಗ್ತಾ ಇರುತ್ತೆ. ಹೌದು. ಅದೆಲ್ಲದನ್ನು ನೋಡೋಂತ ಪ್ರಯತ್ನ ಮಾಡ್ತೀರಾ? ನೋಡೋಂತ ಪ್ರಯತ್ನ ಮಾಡ್ತೀನಿ ಸರ್. ಇಲ್ಲ ಅಂದ್ರೆ ನಾನು ಓದ್ತಾ ಇರ್ತೀನಿ, ಅದನ್ನೆಲ್ಲ ಕಟಿಂಗ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಪ್ರತಿಯೊಂದನ್ನು ಕಟಿಂಗ್ಸ್ ಮಾಡಿ ಸುಮಾರು ಇಟ್ಟಿದ್ದೀನಿ ಸರ್ ನಾನು ಅದನ್ನ. ಈಗ ಎಲ್ಲಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ ದಾರಿನಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಒಂದಷ್ಟು ಆಸಕ್ತಿಗಳು ನಿಮ್ಮಲ್ಲಿ ಇದ್ದಾವೆ. ಅಂದ್ರೆ ಯಾವುದೇ ಅಪಘಾತಗಳಾಗಬಾರ್ದು, ಅದು ತಪ್ಪಿಸುವ ನಿಟ್ಟಿನಲ್ಲಿ ಕೆಲಸ. ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಈಗ ಲಾರಿ ನಿಲ್ಸ್ಬಿಟ್ಟಿರ್ತಾರೆ ಅಂತ ಹೇಳಿ, ಕಲ್ಲಿಟ್ಬಿಟ್ಟಿರ್ತಾರೆ ರಸ್ತೆಯಲ್ಲಿ, ಆ ಕಲ್ಲಲ್ಲೇ ಬಿಟ್ಟು ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಅವ ನೋಡಿದ್ರೆ ನಾನೇ ಎತ್ತಾಕ್ಬಿಡ್ತೀನಿ. ಆಮೇಲೆ ಎಲ್ಲಾದ್ರೂ ಬರ್ತಾ ಇರ್ತೀನಿ, ಈಗ ಹಾಸನಿಗಾಗ್ಲಿ ಬೇಲೂರಿಗಾಗ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಕಲ್ಲು ಹಾಕಿರ್ತಾರೆ, ಹಂಗೆ ಬಿಟ್ಟು ಹೋಗಿರ್ತಾರೆ ರಸ್ತೆಯಲ್ಲಿ. ಅದರಿಂದ ತುಂಬಾ ಅಪಘಾತ ಆಗುತ್ತೆ ಸರ್. ಯಾರು ನೋಡ್ದಲ್ಲ ಹಂಗೆ ಬಿಟ್ಟು ಹೋದ್ರೆ ನಾವಾದ್ರೂ ಅದನ್ನ ತೆಗೆದಾಕ್ಬಿಟ್ಟು ಹೋಗೋಣ ಅದನ್ನ. ಮೊನ್ನೆ ಏನಾಯ್ತು ಅಂದ್ರೆ, ಇಲ್ಲಿ ಎಲ್ಲೋ ಮರ ಬಿದ್ದಿತ್ತು ಸರ್, ಒಂದು ಚಿಕ್ಕದು. ಅದನ್ನ ಬಳಸ್ಕೊಂಡು ಹೋಗ್ತಾ ಇದಾರೆ ಎಲ್ಲ, ಅದನ್ನ ಎತ್ತಾಕ್ಬಿಟ್ಟು ಅಂತ ಆಗ್ತಾ ಇಲ್ಲ ಸರ್. ಆಮೇಲೆ ನಾನು ಬರ್ತಾ ಇದ್ದೆ, ಆಮೇಲೆ ಅಲ್ಲಿ ಯಾರೋ ಬೈಕರ್ ಸವಾರರು ಇನ್ನೊಂದು 2-3 ಜನ ಬಂದ್ರು, ಅವ್ರ ಜೊತೆ ಸೇರಿ ತೆಗೆದ್ಬಿಟ್ಟು ಎಲ್ಲ ರಸ್ತೆ ಅನುಕೂಲ. ಹೌದು ಸರ್, ಅನುಕೂಲ ಮಾಡಿಕೊಟ್ಟು. ಬೆಳಕಿರುವಾಗ ಸಮಸ್ಯೆ ಇಲ್ಲ, ಕತ್ತಲಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಾಧ್ಯತೆ ಇರುತ್ತೆ. ಹೌದು ಸರ್. ಆಮೇಲೆ ಅನೇಕ ಸಾರಿ ನಾವು ಬೈಕ್ ತುಂಬಾ ಪ್ರಖರವಾದಂತ ಬೆಳಕಿರೋದಿಲ್ಲ, ಎದುರುಗಡೆ ಬಂದ್ರು ಕೂಡ ಕಾಣೋದಿಲ್ಲ ಸರ್. ಅಂತ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ. ಆಮೇಲೆ ಅದು ಸಣ್ಣ ಕೆಲಸ ಅನ್ನಿಸ್ಬೋದು ಸರ್, ಆದ್ರೆ ಅದು ಅಪಘಾತ ಆದಾಗ ದೊಡ್ಡದಾಗುತ್ತೆ. ಹೌದು. ಹಂಗಾಗಿ ಅಂತ ಅಪಘಾತಗಳಿಗೆ ಆಮೇಲೆ ಯಾರಾದ್ರೂ ಈ ನಲ್ಲಿ ನೀರು ಬಿಟ್ಟು ಹಂಗೆ ಹೋಗಿರ್ತಾರೆ, ಅದನ್ನ ನಿಲ್ಸೋದು ಅಂತವೆಲ್ಲ ಮಾಡ್ತೀವಿ ಸರ್, ಸಣ್ಣ ಪುಟ್ಟದೇನೋ. ಅದು ನಮಗೆ ಅರಿವಿಲ್ಲದಂತೆ ಬರೋಂತ ಕೆಲ್ಸಗಳು. ಹೌದು. ಪ್ರಾರಂಭದಲ್ಲಿ ಹೇಳಿದ್ರಿ ನಾವು 10 ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮಗೆ ಅಂತ ಹೇಳಿ. ಹೌದು ಸರ್. ಈಗ ಎಷ್ಟು ಜನ ಇದಾರೆ ಮನೆಯಲ್ಲಿ? ಈಗ 10 ಜನ ಇಲ್ಲ ಬಿಡಿ ಸರ್. ಈಗ ನನಗೊಬ್ಬನೇ ಮಗ, ಎಲ್ಲಾರ್ಗು ಒಬ್ಬೊಬ್ರೆ ಮಕ್ಕಳು. ಈಗ ನಿಮ್ಮ ಸಹೋದರ ಸಹೋದರಿಯರು ಎಲ್ಲಾರಿದ್ದಾರೆ? ನಮ್ಮ ಅಕ್ಕಂದರು ಇಬ್ರು ಅರ್ಚಕರಲ್ಲಿದ್ದಾರೆ ಸರ್, ಇನ್ನಿಬ್ರು ತೀರೋದ್ರು ಸರ್. ಆಮೇಲೆ ಇನ್ನೊಬ್ರು ಕಡೂರ್ನಲ್ಲಿದ್ದಾರೆ, ಇನ್ನೊಬ್ರು ಹಳೇಬೀಡಲ್ಲ ಇದ್ದಾರೆ. ಅಣ್ಣಂದಿರು ಒಬ್ರು ತೀರೋದ್ರು ಸರ್, ಇನ್ನೊಬ್ರು ಭದ್ರಾವತಿಲಿ ಇದ್ದಾರೆ, ಇನ್ನೊಬ್ರು ನಮ್ಮೂರಲ್ಲೇ ಇದ್ದಾರೆ. ಹೌದು ಸರ್. ನಾನು ಕೂಡ ಅನ್ಯೋನ್ಯವಾಗಿ ಇದ್ದೀನಿ. ಹೌದು ಸರ್, ಅದ್ರಲ್ಲಿ ಏನು 2 ಮಾತಿಲ್ಲ. ನಿಮ್ಮ ಶ್ರೀಮತಿಯವರು ಮತ್ತೆ ಮಗನ ಬಗ್ಗೆ ಹೇಳಿ. ನನ್ನ ಶ್ರೀಮತಿಯವರು ನಂದು ಎಲ್ಲಾ ಕೆಲ್ಸಕ್ಕೂ ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಹಂಗಾಗಿ ನನಗೆ ಅದೊಂದು ಅನುಕೂಲ. ಪ್ರತಿಯೊಂದು ಕೆಲ್ಸಕ್ಕೂ ಅವ್ರದ್ದು ಎಲ್ಪ್ ಇದ್ದೇ ಇರುತ್ತೆ. ಇನ್ನ ಮಗ ಅವನು ಚಿತ್ರಕಲಾವಿದ ಸರ್, ಚಿತ್ರಕಲಾ ಶಿಕ್ಷಕನಾಗಿ ಮೈಸೂರಲ್ಲಿ ಇದ್ದಾನೆ.
ಅವನು ನನಗೆ ಬಹಳ ಸಪೋರ್ಟ್ ಕೊಡ್ತಾನೆ ಪ್ರತಿಯೊಂದಕ್ಕೂ. ಸುಮಾರು 40 ವರ್ಷಗಳ ಅನುಭವ ಇದೆ ಅಂತ ಹೇಳಿದ್ರೆ. ಹೌದು ಸರ್. ನೀವು ಸಾವಿರಾರು ಜನದ ಜೊತೆ ವ್ಯವಹಾರ. ಹೌದು ಸರ್. ಹೇಗಿರ್ಬೇಕು ಪ್ರತಿಯೊಬ್ಬರ ಜೊತೆಲೂ ಕೂಡ ನಮ್ಮ ಒಂದು ವಿಶ್ವಾಸ ವ್ಯವಹಾರ ಹೇಗಿರ್ಬೇಕಾಗತ್ತೆ? ಹೌದು ಸರ್, ಖಂಡಿತ. ಇದೊಂದು ಒಳ್ಳೆ ಮಾತು ಕೇಳಿದ್ರಿ ನೀವು. ಇದೇನಾಗುತ್ತೆ ಅಂದ್ರೆ ಕೆಲವರಿಗೆ ನಾವು ಒಂದು 10 ಸರಿ ಹೇಳಿರ್ತೀವಿ ಇದು ಇಷ್ಟ ಆಗುತ್ತೆ, ದುಡ್ಡು ಇಷ್ಟ ಆಗುತ್ತೆ ಅಂತ ಹೇಳಿ, ಆದ್ರೂ ಅವ್ರು ಚೌಕಾಸಿ ಮಾಡ್ತಾ ಇದ್ರೆ ಒಂದೊಂದ್ಸರಿ ಬೇಸರ ಆಗುತ್ತೆ. ನಮಗೆ ಬೇಕಾಗಿರೋದೇ ಗ್ರಾಹಕರು, ನಾವು ಕೆಲಸ ಮಾಡೋರಲ್ವಾ, ಹಂಗಾಗಿ ನಾವು ಅವ್ರ ಜೊತೆನೆ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ಸರ್. ತುಂಬಾ ಊರುಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಿಮ್ಗೆ ಒಳ್ಳೆ ಸಂಪರ್ಕ ಇದೆ. ಹೌದು ಸರ್. ಈ ಒಂದು ಸಂಪರ್ಕವನ್ನ ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗಿದೆ? ಅದೇನೋ ಗೊತ್ತಿಲ್ಲ ಸರ್ ನನಗೆ. ಇದೊಂದು ವಿಷಯ ಮಾತ್ರ, ನಾನು ಯಾರಾದ್ರೂ ಆಗಿರ್ಲಿ ತುಂಬಾ ಬೇಗ ಸ್ನೇಹ ಮಾಡ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದು, ಇದೊಂದು ನಂದು ಹವ್ಯಾಸ ಅಂತ ಅನ್ಕೊಳ್ತೀನಿ. ಅದರಿಂದಾಗೇನೆ ಸುಮಾರು ನಂದು ಕೆಲಸ ಸಿಕ್ಕಿದೆ ಸರ್ ನನಗೆ. ಆಮೇಲೆ ಬರೀ ಈ ತರ ಮಾತಾಡ್ತೀನಿ ಅಂತಲ್ಲ, ಕೆಲ್ಸಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದೆ. ಇಲ್ಲ ಅಂದ್ರೆ ನಿಮ್ ಜೊತೆ ಈಗ ನಾನು ಸಂದರ್ಶನ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಸರ್. ಹೌದು. ಬೇಲೂರು ಮತ್ತೆ ಹಳೆಬೀಡಿನಲ್ಲಿ ಇರ್ತಕ್ಕಂಥ ದೇವಾಲಯಗಳೇನಿದಾವೋ ಅದನ್ನ ನೋಡ್ಲಿಕ್ಕೆ ವಿಶ್ವದಾದ್ಯಂತ ಜನಗಳು ಬರ್ತಾರೆ. ನೀವು ಇಲ್ಲೇ ಕೂತ್ಕೊಂಡು ಅದನ್ನ ನೋಡಿ ಬರಿತೀರಿ. ಹೌದು. ಈ ಹಳೆಬೀಡಿನ ದೇವಾಲಯ ಆಗಿರ್ಬೋದು, ಬೇಲೂರಿನ ದೇವಾಲಯ ಆಗಿರ್ಬೋದು, ನಿಮ್ಮ ಕಲೆಗೆ ಹೇಗೆ ಪ್ರೇರಣೆಯನ್ನ ಸ್ಫೂರ್ತಿಯನ್ನ ತುಂಬಿದೆ? ಚಿಕ್ಕದ್ರಿಂದ ನೋಡ್ಬೇಕಾದ್ರೆ ಅದು ಕಲಾ ಆಸಕ್ತಿ ಬೆಳೆದ್ ಬಿಡುತ್ತೆ ಸರ್. ಅದೇನಾಗ್ತದೆ, ಬೇರೆ ಬೇರೆ ಊರಿಂದ ಅಲ್ಲಿ ಚಿತ್ರಕಲೆಗೆ ಬರ್ತಾ ಇದ್ರು, ಅವಾಗ ಅವ್ರು ಬರೀತಾ ಇದ್ರಲ್ಲ, ಅದನ್ನ ನೋಡ್ತಾ ಇದ್ದೆ, ನಾವು ಈ ತರ ಬರಿಬಹುದಲ್ಲ ಅನ್ನೋದು ಒಂದು ಆಸಕ್ತಿ ಬಂದ್ಬಿಡ್ತು ಚಿಕ್ಕದ್ರಲ್ಲಿ. ಹಂಗಾಗಿ ಅದು ಹಂಗೆ ಬೆಳೀತಾ 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 ತುಂಬಾ ನನ್ನಲ್ಲಿ ಅದು ಬೆರ್ತೋಗ್ಬಿಟ್ಟಿದೆ ಅನ್ಬೋದು. ರಕ್ತದಲ್ಲೇ ಕಲೆ ಅನ್ನೋದು ಬೆರ್ತೋಗ್ಬಿಟ್ಟಿದೆ ಆ ಕಡೆ. ಹೌದು ಸರ್. ಅಂತಿಮವಾಗಿ ಒಬ್ರು ಕಲಾವಿದರಾಗಿ ನಿಮ್ಮ ಕಲೆಯ ಬಗ್ಗೆ ನಮ್ಮ ಜನರಿಗೆ, ನಮ್ಮ ಶ್ರೋತೃಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲೆ ಅನ್ನೋದು ಎಲ್ಲರಿಗೂ ಬರಲ್ಲ ಸರ್. ಹೌದು. ನೀವು ಕಲಾವಿದರಿಗೆ ಹೆಚ್ಚೆಚ್ಚಾಗಿ ಪ್ರೋತ್ಸಾಹಿಸಿ ಅವ್ರ ಕಲೆನ ಹೆಚ್ಚಿಗೆ ಬೆಳವಣಿಗೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಿ. ಹಾಗೇನೆ ಎಲ್ಲಾರ್ಗು ಚಿತ್ರಕಲೆಯನ್ನ ಮಕ್ಕಳಿಗೆ ಆದಷ್ಟು ಹೇಳ್ಕೊಡಿ. ಅದರಿಂದ ಒಂದು ಜ್ಞಾನ ವೃದ್ಧಿ ಆಗುತ್ತೆ, ಹೊಸತನ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಸರ್. ರಾಜು ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಸರ್, ನಂದು ಮೊಬೈಲ್ ನಂಬರ್ ಇದೆ, ಕೊಡ್ತೀನಿ ಸರ್. ಅದನ್ನ ಹೇಳಿ, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ ಒಂದ್ಸಾರಿ. 9448980982 ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9448940982. ಒಳ್ಳೆದು ರಾಜು ಹಳೆಬೀಡವ್ರೆ, ಇದುವರೆಗೆ ನಿಮ್ಮ ಕಲೆಯ ಬಗ್ಗೆ, ನಿಮ್ಮ ಚಿತ್ರಕಲೆಯ ಬಗ್ಗೆ, ನೀವು ಮಾಡ್ತಾ ಇರತಕ್ಕಂಥ ವೃತ್ತಿಯ ಬಗ್ಗೆ, ಅದರ ಅನುಭವಗಳು ಹೇಗಿತ್ತು, ಈ ಒಂದು ಕಲಾ ಪ್ರವೃತ್ತಿ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಯಿತು, ಅದನ್ನು ಹೇಗೆ ಪೋಷಣೆಯನ್ನು ಮಾಡ್ಕೊಂಡು ಬಂದ್ರಿ, ಅದರಿಂದ ಹೇಗೆ ಜೀವನವನ್ನು ನೀವು ರೂಪಿಸಿಕೊಂಡ್ರಿ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಹೃತ್ಪೂರ್ವಕ ನನ್ನ ನಮಸ್ಕಾರಗಳು ಸರ್. ಇದುವರೆಗೆ ಬೇಲೂರು ತಾಲೂಕು ಹಳೇಬೀಡಿನ ಚಿತ್ರಕಲಾವಿದರಾದ ರಾಜು ಹಳೇಬೀಡು ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಲಕ್ಷ್ಮೀ ಹೆಚ್ಜೆ. ಇದುವರೆಗೆ ಆಕಾಶದೀಪ ಮೂಡಿಬಂತು. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.